ಬಂದಿರತಕ್ಕಂಥ ಎಲ್ಲರಿಗೂ ಬೆಳಗಿನ ಶುಭಕಾಮನೆಗಳನ್ನು ತಿಳಿಸ್ತಾ ಇಂದಿಗೆ ನಮ್ಮ ಕಾಲೇಜಿನ ಸಂದರ್ಶಕ ಪ್ರಾಧ್ಯಾಪಕರ ಸರಣಿ ಉಪನ್ಯಾಸ ಮಾಲಿಕೆಯ 3ನೇ ದಿವಸವಾದ ಇಂದು ಸಹ್ಯಾದ್ರಿ ಕಲಾ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರಸ್ತುತ ಪ್ರಚಲಿತವಿರ್ತಕ್ಕಂಥ ವಿದ್ಯಮಾನದ ವಿಷಯವಾಗಿರ್ತಕ್ಕಂಥ ಜಾಗತೀಕರಣ ಮತ್ತು ಕರ್ನಾಟಕದಲ್ಲಿ ರೈತ ಚಳವಳಿ ಈ ಒಂದು ವಿಷಯವನ್ನು ಕುರಿತಾಗಿ ಈ ಒಂದು ಸರಣಿ ಕಾರ್ಯಕ್ರಮದ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಸಂಸ್ಕೃತಿ ಚಿಂತಕರು ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಪ್ರೊಫೆಸರ್ ರಾಮನಾಥ್ ತರೀಕೆರೆ ಸರ್ ಅವರಿಗೆ ನಮ್ಮ ಅರ್ಥಶಾಸ್ತ್ರ ವಿಭಾಗದ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಅವರಿಗೆ ಸ್ವಾಗತವನ್ನು. ಇವತ್ತು ಈ ಒಂದು ವಿಷಯ ಬಹಳ ಗಂಭೀರವಾಗಿರ್ತಕ್ಕಂಥದ್ದು ಮತ್ತು ಹೆಚ್ಚು ಪ್ರಚಲಿತವಾಗಿರುವಂತಹ ವಿಷಯ. ಯಾಕಂತಂದ್ರೆ ನಮ್ಮ ದೇಶ, ನಮ್ಮ ರಾಜ್ಯ ಬಹಳ ಕೃಷಿ ಪ್ರಾಧಾನ್ಯವಾಗಿರ್ತಕ್ಕಂಥ ರಾಜ್ಯ. ಹಾಗಾಗಿ ಈ ರೈತ ಚಳವಳಿ ಬಹಳ ಇತಿಹಾಸ, ಚರಿತ್ರೆಯ ಪರಂಪರೆಯನ್ನು ನಮ್ಮ ದೇಶ ರಾಜ್ಯದಲ್ಲಿ ಹೊಂದಿದೆ. ಯಾಕಂತಂದ್ರೆ ಕರ್ನಾಟಕ ಚಳವಳಿ ಹುಟ್ಟಿದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂದರೆ ಹೇಳಿದ್ರೆ ತಪ್ಪಾಗಲಾರದು. ಅದರಲ್ಲೂ ವಿಶೇಷವಾಗಿ ಧಾರವಾಡ, ನರಗುಂದ, ನವಲಗುಂದ ಈ ಒಂದು ಸ್ಥಳದಲ್ಲೂ ಕೂಡ ರೈತ ಕ್ರಾಂತಿ ಪ್ರಾರಂಭವಾಯಿತು. ಸೊ ಇವತ್ತು ಯಾಕೆ ಈ ರೈತ ಚಳವಳಿ ಬಹಳ ಮುಖ್ಯವಾಗ್ತವೆ ಅಂದರೆ ಅದರ ವಿಚಾರವಾಗಿ ನಮ್ಮ ಇಂದಿನ ಸಂಪನ್ಮೂಲ ವ್ಯಕ್ತಿಗಳು ಆ ಎಲ್ಲ ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಸೊ ಮೊದಲಿಗೆ ನಮ್ಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮುತ್ತಪ್ಪ ಸರ್ ಅವರು ಸರ್ವರನ್ನು ಸ್ವಾಗತಿಸಬೇಕಂದ್ರೆ ಅವರಲ್ಲಿ ವಿನಂತಿಸಿಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಇಂದು ಅರ್ಥಶಾಸ್ತ್ರ ವಿಭಾಗದ ವತಿಯಿಂದ ಜಾಗತೀಕರಣ ಮತ್ತು ಕರ್ನಾಟಕದ ರೈತ ಚಳವಳಿ ಅನ್ನೋ ಒಂದು ವಿಶೇಷ ಉಪನ್ಯಾಸ ಇರುವುದರಿಂದ ಇದು ಯಾಕೆಂದರೆ ನಮ್ಮ ಒಂದು ಪ್ರೋಗ್ರಾಮು ಒಂದು ಸರಣಿ ಉಪನ್ಯಾಸ ಅನ್ನೋ ಒಂದು ಇದರಲ್ಲಿ ಇರ್ತಕ್ಕಂಥದ್ದು 11ನೇ ತಾರೀಕಿನಿಂದ 17ನೇ ತಾರೀಕುವರೆಗೆ ಇರ್ತಕ್ಕಂಥ ಸರಣಿ ಉಪನ್ಯಾಸದಲ್ಲಿ ನಮ್ಮ ವಿಭಾಗದ ಒಂದು ಉಪನ್ಯಾಸ ಇಂದು ಇರುವುದರಿಂದ ಇಲ್ಲಿ ಆಸೀನರಾಗಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರು ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ಸ್ವಾಗತ ಕೋರಲು ನಾನು ಬಯಸುತ್ತಿದ್ದೇನೆ. ಇಲ್ಲಿ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಕಾಲೇಜಿನ ಪ್ರಾಚಾರ್ಯರು, ಅಚ್ಚುಮೆಚ್ಚಿನ ಪ್ರಾಚಾರ್ಯರು ಅಂತ ನಾನು ಇಲ್ಲಿ ಹೇಳಬಲ್ಲೆ. ಸಿರಾಜ್ ಅಹಮದ್ ಸರ್, ಪ್ರಾಂಶುಪಾಲರು, ಸಹ್ಯಾದ್ರಿ ಕಲಾ ಕಾಲೇಜು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆ ಸಂಪನ್ಮೂಲ ವ್ಯಕ್ತಿಗಳು, ಯಾಕಂತಂದರೆ ಇಲ್ಲಿ ಇರ್ತಕ್ಕಂಥದ್ದು ವಿಶೇಷ ಉಪನ್ಯಾಸ ಇರ್ತಕ್ಕಂಥದ್ದು, ಅದರದ್ದು ಒಂದು ಉಪನ್ಯಾಸ ನೀಡ್ತಕ್ಕಂಥವರು ಪ್ರಾಧ್ಯಾಪಕರು, ನಿವೃತ್ತ ಪ್ರಾಧ್ಯಾಪಕರು ಸರ್ ಪ್ರೊಫೆಸರ್ ರಾಮನಾಥ್ ತರೀಕೆರೆ. ಇವರು ಹಂಪಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿರತಕ್ಕಂಥವರು. ಇಲ್ಲಿ ಜಾಗತೀಕರಣ ಮತ್ತು ಕರ್ನಾಟಕದಲ್ಲಿ ರೈತ ಚಳವಳಿ ಅನ್ನೋದ್ರ ಬಗ್ಗೆ ಏನಂತಂದರೆ ಒಂಥರ ಎಲ್ಲ ಥರದ ಒಂದು ವಿಷಯವನ್ನು ತಿಳಿದುಕೊಂಡಂಥವರು. ಅದಕ್ಕಾಗಿ ಅವರು ಕೇಳಿದಾಗೆ ನಮಗೆ ಹೇಳಿದರು, ಆಯಿತು ಜಾಗತೀಕರಣ ಮತ್ತು ಕರ್ನಾಟಕದ ರೈತ ಚಳವಳಿ ಬಗ್ಗೆ ನಾನು ಉಪನ್ಯಾಸ ನೀಡ್ತೀವಿ ಅಂತ ಹೇಳಿದರು. ಅದಕ್ಕಾಗಿಯೇ ಅವರನ್ನೇ ನಾವು ವಿಶೇಷ ಅಂದರೆ ಉಪನ್ಯಾಸಕ್ಕೆ ಅವ್ರನ್ನ ಆಹ್ವಾನಿಸಿಕೊಂಡಿದ್ದೇವೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಏನಂತಂದರೆ ಸ್ವಾಗತ ಕೋರುತ್ತೇನೆ. ಹಾಗೆ ಈ ಒಂದು ಸಂದರ್ಶಕ ಪ್ರಾಧ್ಯಾಪಕರ ಸರಣಿ ಉಪನ್ಯಾಸ ಆಯೋಜನೆ ಮಾಡಿರ್ತಕ್ಕಂಥವರು ನಮ್ಮ ಪತ್ರಿಕೋದ್ಯಮ ವಿಭಾಗದ ಅಧ್ಯಕ್ಷರು, HOD ಆಗಿರ್ತಕ್ಕಂಥವ್ರು KN ಮಾದೇವ ಸ್ವಾಮಿ ಸರ್, ಸಂಚಾಲಕರು. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಇರ್ತಕ್ಕಂಥ ರಾಘವೇಂದ್ರ ಸರ್,
ನಾಗರಾಜ್ ಸರ್, ರಾಧಾ ಮೇಡಮ್, ರಮ್ಯಾ ಮೇಡಮ್, ಸಂಗೀತ ಮೇಡಮ್, ಮತ್ತು ಚೇತನ್ ನಾಯಕ್ ಸರ್, ಮತ್ತು ತಿಪ್ಪಸ್ವಾಮಿ ಸರ್, ಮತ್ತು ನನ್ನ ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ವೇದಿಕೆಯ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತೇನೆ. ಹಾಗೆ ನಮ್ಮ ಸಹೋದರರ ವಿಭಾಗ ಅಂತಲೇ ಹೇಳ್ಕೊಳ್ತೀವಿ. ಇತಿಹಾಸ ವಿಭಾಗ ಮತ್ತು ರಾಜ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಸತ್ಯನಾರಾಯಣ್ ಸರ್ ಮತ್ತು ಶಂಬ್ಲಿಂಗ್ ಸರ್ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ. ಈಗ ಇಲ್ಲಿ ಆಸೀನರಾಗಿರ್ತಕ್ಕಂಥ ಕನ್ನಡ ಅಧ್ಯಾಪಕ ಮುಖ್ಯಸ್ಥರಾಗಿರ್ತಕ್ಕಂಥ ಮೋಹನ್ ಚಂದ್ರಗುತ್ತಿ ಸರ್ ಅವರಿಗೂ ಸಹ ನಾನು ಸ್ವಾಗತ ಕೋರ್ತೇನೆ. ಇಲ್ಲಿರ್ತಕ್ಕಂಥ ಬೇರೆ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಗಳಿಗೂ ಮತ್ತು ಬೇರೆ ವಿಷಯದ ವಿದ್ಯಾರ್ಥಿಗಳಿಗೂ ಸಹ ನಾನು ಸ್ವಾಗತ ಕೋರುತ್ತೇನೆ. ಹಾಗೆ ಇನ್ನೊಬ್ಬರು ಸಂಚಾಲಕರು ಹೀಗೆ ಆಗಮಿಸಿರ್ತಕ್ಕಂಥವರು ಡಾಕ್ಟರ್ ಆಲಮ್ಮ ಮೇಡಮ್, ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಮತ್ತು ಇಲ್ಲಿ ಆಸೀನರಾಗಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅವರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ಈ ಒಂದು ಸರಣಿ ಉಪನ್ಯಾಸಕ್ಕೆ ವೇದಿಕೆಯನ್ನು ಬಿಟ್ಟುಕೊಡಲು ನಾನು ಇಚ್ಛಿಸುತ್ತೇನೆ. ಆ ಒಂದು ವಿಷಯ ಮತ್ತೊಮ್ಮೆ ಹೇಳ್ತೇನೆ, ಜಾಗತೀಕರಣ ಮತ್ತು ಕರ್ನಾಟಕ ರೈತ ಚಳವಳಿ ಅಂತ ಹೇಳಿಸಿ ಅದು ಎಲ್ಲರೂ ಏನಂತಂದರೆ ಶಾಂತವಾಗಿ ಸಾರು ಉಪನ್ಯಾಸವನ್ನು ನಾವು ಕೇಳಿ ಅದನ್ನು ಯಾವ ರೀತಿ ಇದೆ, ಹೆಂಗಿತ್ತು ಕರ್ನಾಟಕದಲ್ಲಿ ರೈತ ಚಳವಳಿ, ಯಾಕಂತಂದ್ರೆ ಅವರು ಸಂದರ್ಶನ ಮಾಡಿ ಅಲ್ಲಿ ವಾದ ವಿವಾದಗಳು ಏನಿತ್ತು ಆ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಸಹ ವಿವರವಾಗಿ ಕೊಡ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಸ್ವಾಗತ ಕೊಡ್ತೀನಿ. ನಮಸ್ಕಾರ. ಹಾಗೆ ಒಂದು ಸಣ್ಣ ನಮ್ಮ ವಿಭಾಗದ ವತಿಯಿಂದ ಸರ್ಗೆ ಕಿರು ಸನ್ಮಾನ ಇಟ್ಕೊಂಡಿದ್ದೇವೆ. ಆ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಸರಲ್ಲಿ ವಿನಂತಿಸಿಕೊಳ್ಳಿ. ಚಿರಂಜೀವಿ ಸನ್ಮಾನವನ್ನು ಸ್ವೀಕರಿಸಿದ ಡಾಕ್ಟರ್ ಪ್ರೊಫೆಸರ್ ರಮಣ್ ಸರಿಕೆರೆ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇಂದಿನ ವಿಚಾರವನ್ನು ಕುರಿತಾಗಿ ಪ್ರೊಫೆಸರ್ ರಮಣ್ ಸರಿಕೆರೆ ಸರ್ ಅವರಿಗೆ ಈ ಉಡುಪೀಠವನ್ನು ನೀಡ್ತಾರೆ. ಈ ಕಾಲೇಜಿಗೆ ಸೇರಿದಾಗ ನಮಗೆ ಎಕನಾಮಿಕ್ಸ್ ಪಾಠವನ್ನು ಮಾಡಿದ ಬಹಳ ಆಕರ್ಷಕವಾದ ವ್ಯಕ್ತಿತ್ವ ಉಳ್ಳವರಾಗಿದ್ದ ವಿಜಯ್ ಸಿಂಗ್ ಅವರಿಗೆ ಅರ್ಪಿಸ್ತೇನೆ. ಎಷ್ಟು ಸುಂದರವಾಗಿದ್ದರು ಅವರು, ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಾಯಿದ್ರು. ಇಡೀ ಬೋರ್ಡ್ ವರ್ಕನ್ನು ಒಂದು ಸಣ್ಣ ಚಾಪೀಸ್ ಇಟ್ಕೊಂಡು ಎಷ್ಟು ಚೆನ್ನಾಗಿ ಅರ್ಥಶಾಸ್ತ್ರ ವ್ಯವಸ್ಥೆ ಇದ್ರು ಅಂದರೆ ಗ್ರಾಮೀಣ ಭಾಗದಿಂದ ಬಂದ ನಮಗೆ ಆ ಶಾಸ್ತ್ರ ಅಪರಿಚಿತ ಅಂತ ಅನಿಸ್ತಾನೆ ಇರಲಿಲ್ಲ. ಇನ್ನೊಬ್ಬರು ಇದ್ದರು ಶಂಕರಪ್ಪ ಅಂತ, ಅವರು ತುಂಬ ಒಳ್ಳೆಯ ಟೀಚರ್. ಅವರಿಬ್ಬರನ್ನು ನೆನೆಸ್ಕೊಳ್ತಾನೆ. ಸ್ನೇಹಿತರೆ, ಇವತ್ತು ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಎಂಬ ರೈತ ನಾಯಕರು, ಅವ್ರ ಜೊತೆಗೆ ಒಂದು 25 ವರ್ಷಗಳ ಹಿಂದೆ ಒಂದು ಸಂದರ್ಶನ ಮಾಡಿದ್ದೆ, ಸುದೀರ್ಘ ಸಂದರ್ಶನ. ಆ ಸಂದರ್ಶನದಲ್ಲಿ ರೈತ ಚಳುವಳಿಯು ಎಕನಾಮಿಕ್ಸನ್ನು ಹೆಂಗೆ ನೋಡ್ತದೆ ಅನ್ನೋದ್ರ ಬಗ್ಗೆ ಬಹಳ ಒಳನೋಟಗಳಿವೆ. ಅದನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೇನೆ. ಅದಕ್ಕೆ ಮೊದಲು ಈ ವಿಷಯ ಆರಿಸ್ಕೊಳ್ಳೋಕ್ಕೆ ಕಾರಣ ಮೊದಲನೇದಾಗಿ ಹೇಳಬೇಕಾಗಿದೆ ಅಂದರೆ ನಾನೊಬ್ಬ ಸಾಹಿತ್ಯ ವಿದ್ಯಾರ್ಥಿ, ಬಹಳ ಅಂದರೆ ಕಲ್ಚರಲ್ ಸ್ಟಡೀಸ್ ಮಾಡೋಣ, ಎಕನಾಮಿಕ್ಸ್ ವಿದ್ಯಾರ್ಥಿ ಅಲ್ಲ. ಎಕನಾಮಿಕ್ಸ್ BA ಓದಿದ್ರು ಕೂಡ. ಆದರೆ ಕರ್ನಾಟಕದ ಭಾಷಾ ಚಳವಳಿ, ದಲಿತ ಚಳವಳಿ, ರೈತ ಚಳವಳಿ,
ಇವುಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಅದು ಸಣ್ಣ ಅನುಭವ ಕೂಡ ನನಗೆ ನಂಜುಂಡಸ್ವಾಮಿ ಅವರು ಇಂಟರ್ವ್ಯೂ ಮಾಡಲಿಕ್ಕೆ ಹೆಲ್ಪ್ ಆಯಿತು. ರೈತರ ಭೂಮಿಯನ್ನು ಒಂದು ಪೋಸ್ಕೋ ಎಂಬ ಕಂಪನಿಗೆ ಕೊಡಬೇಕು ಅಂತ ಹೇಳಿ ಗದಗದ ಹತ್ರ ಕೊರಿಯನ್ ಕಂಪನಿಯಲ್ಲಿ ಆ ಹೋರಾಟದಲ್ಲಿ ನಾನು ಭಾಗವಹಿಸದೇ ಬಂದು ಪ್ರಜಾವಾಣಿಯಲ್ಲಿ ಸರಣಿ ಲೇಖನಗಳನ್ನು ರೈತರನ್ನ ಇಂಟರ್ವ್ಯೂ ಮಾಡಿ ಬರ್ತಿದ್ದೆ. ಇತ್ತೀಚೆಗೆ ದೇವನಹಳ್ಳಿಯಲ್ಲಿ ಕೂಡ ರೈತರ ಭೂಮಿಯನ್ನು ಬಲಾತ್ಕಾರವಾಗಿ ಕಿತ್ಕೊಳ್ತಾ ಇರುವಾಗ ಯಾವುದು ಕಾರ್ಪೊರೇಟ್ ಉದ್ದೇಶಕ್ಕಾಗಿ ಸರ್ಕಾರ ಅದರ ಚಳವಳಿಯನ್ನು ಉದ್ಘಾಟನೆ ಕೂಡ ನಾನು ಮಾಡಿದ್ದೆ. ಅನೇಕ ರೈತ ಚಳವಳಿಗಳಲ್ಲಿ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದೇನೆ. ಈ ಒಂದು ಸಣ್ಣ ಅನುಭವದ ಹಿನ್ನೆಲೆಯಲ್ಲಿ ಈ ನಂಜುಂಡಸ್ವಾಮಿ ಏನು ಹೇಳ್ತಾರೆ ಬಗ್ಗೆ ಎಕನಾಮಿಕ್ ಪಾಲಿಸಿ ಬಗ್ಗೆ ಅಂತ ಹಂಚ್ಕೊಳ್ಳೋಕೆ ಬಯಸ್ತೀನಿ. ಮೊದಲನೇದಾಗಿ ಇಲ್ಲಿ ರೈತರ ಮಕ್ಕಳ ಅಲ್ಲೇ ಅವ್ರ ಕೈಗೆ ಯಾರ ಮನೆ ರೈತರಲ್ಲ ಸರ್ಕಾರಿ ಹೆಚ್ಚು ಕಡಿಮೆ ಈ ಸಭೆಯಲ್ಲಿ ರೈತರ ಮಕ್ಕಳೇ ಇದ್ದೀರಲ್ವಾ? ಹಾಗಿದ್ರೆ ನಮಗೆ ಬಹಳ ಬೇಗ ಇದು ಲಗತ್ತಾಗುತ್ತೆ. ನಿಮಗೊಂದು ಪ್ರಶ್ನೆ ಕೇಳ್ತೇನೆ, ನೀವು ರೈತರಾಗಕ್ಕೆ ಬಯಸ್ತೀರಾ ಮುಂದೆ? ಇದು ನಿಜವಾದ ಸಮಸ್ಯೆ. ರೈತರ ಮಕ್ಕಳು ರೈತರಾಗಕ್ಕೆ ಬಯಸಲ್ಲ. ಯಾಕೆ ಅನ್ನೋದಕ್ಕೆ ಉತ್ತರ ಈ ಇಂಟರ್ವ್ಯೂನಲ್ಲಿ ಇದೆ. ಮತ್ತು ಹೇಗೆ ರೈತರಾಗಬಹುದು ಅನ್ನೋದಕ್ಕೂ ಒಂದು ಆಲ್ಟರ್ನೇಟಿವ್ ಆದ ಚಿಂತನೆ ಇದರಲ್ಲಿ ಇದೆ. ಈ ವಿಷಯನ ಆರಿಸ್ಕೊಳ್ಳೋಕೆ ಒಂದು ಕಾರಣ ಇದೆ. ಶಿವಮೊಗ್ಗವು ರೈತ ಚಳವಳಿ ತೊಟ್ಟಿಲು. ಇಲ್ಲಿ ರೈತ ಚಳವಳಿ ಬೆಳೆಯಿತು. ನಂಜುಂಡಸ್ವಾಮಿ ಬೇಸಿಕಲಿ ಚಾಮರಾಜನಗರದವರು, ಆದರೆ ಇಲ್ಲಿ ಬಹಳ ದೊಡ್ಡ ರೈತ ಚಳವಳಿ ನಾಯಕರು ಸುಂದರೇಶ್ ಇದ್ರು. ರೈತಾಪಿ ನೆಲೆಯಿಂದ ಬಂದಂತ ಶಾಂತಿವೇರಿ ಗೋಪಾಲ್ಗೌಡರು ನಮ್ಮ ತೀರ್ಥಹಳ್ಳಿ ಎಮ್ಮೆಲ್ಯೆ ಆಗಿದ್ರು. ಆಮೇಲೆ ಕಡಿದಾಳು ಶಾಮಣ್ಣ ಇಲ್ಲಿ ಭಗವತಿ ಕೆರೆಯಲ್ಲಿ ಬಹಳ ದೊಡ್ಡ ರೈತ ಲೀಡರ್ ಅವರು ಸುಂದರೇಶ್. ಸೊ ಶಿವಮೊಗ್ಗ ಮೊದಲಿಂದಲೂ ರೈತ ಚಳವಳಿಯ ಇಂಪಾರ್ಟೆಂಟ್ ಆದ ಜಾಗ. ಆ ಕಾರಣಕ್ಕಾಗಿ ಕೂಡ ನಾನು ಈ ವಿಷಯವನ್ನು ಇಟ್ಕೊಂಡೆ. ಸ್ನೇಹಿತರೆ, ಮೊದಲನೇದಾಗಿ ಜಾಗತೀಕರಣ ಎಂಬ ಶಬ್ದದ ಬಗ್ಗೆ ನನಗೆ ತಿಳುವಳಿಕೆ ಇರೋದು ಮೊದಲು ಸ್ಥೂಲವಾಗಿ ನಮ್ಮ ಜೊತೆ ಹಂಚ್ಕೊಳ್ತೀನಿ. ಆಮೇಲೆ ನಂಜುಂಡಸ್ವಾಮಿ ಅವರು ಜಾಗತೀಕರಣದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನಾನು ಹಂಚ್ಕೊಳ್ಳೋಕೆ ಬಯಸ್ತೇನೆ. ಉದಾಹರಣೆಗೆ ಬಜೆಟ್ ಅಥವಾ ಆರ್ಥಿಕ ನೀತಿ, ಗ್ಲೋಬಲೈಸೇಷನ್, ಮಾರ್ಕೆಟ್ ಎಕಾನಮಿ, ಇದರದ್ದು ಅನೇಕ ಶಬ್ದಗಳನ್ನು ನಾವು ಕೇಳ್ತೀವಿ. ರೆಸೆಷನ್, ಆರ್ಥಿಕ ಹಿಂಜರಿತ, ಟ್ಯಾಕ್ಸೇಷನ್ ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್, ಡಿಮಾನಿಟೈಸೇಷನ್, ನೋಟ್ಗಳನ್ನು ವಾಪಸ್ ತಗೊಂಡಿದ್ದು, ಹಣದುಬ್ಬರ, ಕಾರ್ಪೊರೇಟ್ ಟ್ಯಾಕ್ಸ್, ಇಂಥ ಶಬ್ದಗಳೆಲ್ಲ ಇದು ಕೇವಲ ಎಕನಾಮಿಕ್ಸ್ ಓದಿದವ್ರಿಗೆ ಮಾತ್ರ ಅರ್ಥವಾಗುವ, ಅವ್ರು ಮಾತ್ರ ಇದ್ರ ಬಗ್ಗೆ ಮಾತಾಡುವಂತಹ ಒಂದು ಸನ್ನಿವೇಶ ನಮ್ಮಲ್ಲಿದೆ. ಯಾಕೆಂದ್ರೆ ಇದ್ರ ನಿರ್ಣಯಗಳು ತಗೊಳ್ಳೋರು ದೊಡ್ಡ ರಾಜಕೀಯ ನೆಲೆಯಲ್ಲಿ ಅಧಿಕಾರಸ್ಥರು ತಗೊಳ್ತಾರೆ, ಎಕನಾಮಿಸ್ಟ್ಗಳು ತಗೊಳ್ತಾರೆ, ರಾಜಕಾರಣಿಗಳು ತಗೊಳ್ತಾರೆ, ಸರ್ಕಾರದ ಮಟ್ಟದಲ್ಲಿ ತಗೊಳ್ತಾರೆ. ಆದರೆ ಇದ್ರ ಪರಿಣಾಮ ಬೀದಿನಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡುವಂಥ ಒಬ್ಬ ವ್ಯಾಪಾರಿ, ಒಬ್ಬ ಗೃಹಿಣಿ, ಒಬ್ಬ ನೌಕರಸ್ಥ, ಒಬ್ಬ ರೈತ, ಒಬ್ಬ ಚಿಲ್ಲರೆ ಅಂಗಡಿಯವನು, ಒಬ್ಬ ನೇಕಾರಿಕೆ ಮಾಡೋನು, ಎಲ್ಲರೂ ಅನುಭವಿಸ್ತಾರೆ. ಗಮನಿಸಿ, ಮೊದಲನೇದಾಗಿ ನಿರ್ಣಯಗಳನ್ನು ಯಾರೋ ತಗೊಳ್ತಿದ್ದಾರೆ, ಅಮೆರಿಕದಲ್ಲಿ ತಗೊಳ್ತಿರ್ತಾರೆ, ಯಾವುದೋ ಒಂದು ಗ್ಲೋಬಲ್ ಫೋರಮ್ನಲ್ಲಿ ತಗೊಳ್ತಿರ್ತಾರೆ, ನಮ್ಮ ದೇಶದ ಮುಖ್ಯಸ್ಥರು ಹೋಗಿ ಸಹಿ ಮಾಡ್ತಿರ್ತಾರೆ, ಇನ್ನೊಂದು ದೇಶದ ಮುಖ್ಯಸ್ಥರು ಸಹಿ ಮಾಡ್ತಿರ್ತಾರೆ, ಒಂದು ಅಗ್ರಿಮೆಂಟ್ ಆಗ್ತಾ ಇರುತ್ತೆ. ಅಗ್ರಿಮೆಂಟ್ ನಮಗೂ ಏನೂ ಒಂದು ಸಂಬಂಧನೇ ಇರಲ್ಲ ಅನ್ನೋ ಥರ ಇರ್ತದೆ, ಯಾಕಂದ್ರೆ ನಮ್ಗೆ ಕೇಳೇ ಇಲ್ವಲ್ಲ ಅವರು. ಆದರೆ ಅದ್ರ ಪರಿಣಾಮನ ನಾವು ಅನುಭವಿಸ್ತಾ ಇರ್ತೀವಿ. ಇದೊಂದು ವಿಚಿತ್ರವಾದ ಸ್ಥಿತಿ. ಇದು ಯಾಕೆ ವಿಚಿತ್ರವಾದ ಸ್ಥಿತಿ ಅಂದರೆ, ತನ್ನ ದೇಶದ ಜನಗಳ ಹಿತಾಸಕ್ತಿಯ ಪರವಾಗಿ ಅಗ್ರಿಮೆಂಟ್ ಆಗಿದ್ರೆ ದೊಡ್ಡ ಸಮಸ್ಯೆ ಅಲ್ಲ. ಅನೇಕ ಸಲ ನಮ್ಮ ರೈತರ, ಗ್ರಾಹಕರ, ಸಾಮಾನ್ಯ ಜನರ ವಿರುದ್ಧವಾದ ರೀತಿಯಲ್ಲಿ ಅದು ಅಗ್ರಿಮೆಂಟ್ಗಳಾಗ್ತಾ ಇರ್ತದೆ. ಅವಾಗ ಮೂಕವಾಗಿ ನಾವು ಅನುಭವಿಸ್ತೀವಿ. ಡಿಮಾನಿಟೈಸೇಷನ್ ಯಾರು ಕೇಳಿದ್ರು? ಅದರ ನೋವನ್ನು ಎಲ್ಲರೂ ಈ ದೇಶದ ಜನ ಅನುಭವಿಸಿದ್ರು. ಇದೇ ಥರ ಈ ಗ್ಲೋಬಲೈಸೇಷನ್ನ ಕಷ್ಟಗಳನ್ನು ಇವತ್ತಿಗೂ ನಾವು ಅನುಭವಿಸ್ತಾ ಇದ್ದೀವಿ. ಒಳ್ಳೆಯದು ಏನಾದರೂ ಇದ್ರೆ ಅದನ್ನು ಕೂಡ ತಾವು ಚರ್ಚೆಯಲ್ಲಿ ಹೇಳ್ಬೋದು. ಸೊ ಮೈ ಪಾಯಿಂಟ್ ಈಸ್, ತುಂಬ ಹೈ ಪ್ರೊಫೈಲ್ ಲೆವೆಲ್ನಲ್ಲಿ ತೆಗೆದುಕೊಳ್ಳುವ, ಯಾವುದೋ ಒಂದು AC ಕೋಣೆಯಲ್ಲಿ ತೆಗೆದುಕೊಳ್ಳುವ ಜಾಗತಿಕ ಮಟ್ಟದ ನಿರ್ಣಯಗಳು ಇಲ್ಲಿ ನಮ್ಮ ಸ್ಕೂಲ್ ಮುಂದೆ ಯಾವುದೋ ಒಂದು ಬಟಾಣಿ ಕಾಳು ಮಾರ್ಕೊಂಡು ಕೂತಿರೋ ಮುದುಕಿ ಮೇಲೂ ಕೂಡ ಎಫೆಕ್ಟ್ ಆಗ್ತಿರುತ್ತೆ, ಒಂದು ಬೀಡಿ ಬೆಂಕಿ ಪಟ್ಟಣ ತಗೊಳ್ಳೋ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಇದು ನಮಗೆ ಇರಬೇಕಾದ ಮೊದಲನೇ ಪ್ರಶ್ನೆ.
ನಾವು ಗ್ಲೋಬಲೈಸ್ಡ್ ಅಲ್ಲ ಅಂತದೆಲ್ಲ ಗ್ಲೋಬಲೈಸ್ಡ್ ಆಗ್ಬಿಟ್ಟಿದ್ದೀವಿ. ಯಾವುದು ಉದಾಹರಣೆಗೆ ಅಮೆರಿಕ ಅಥವಾ ಯಾವುದೋ ದೇಶದಿಂದ ನಮ್ಮ ದೇಶಕ್ಕೆ ರೇಷ್ಮೆ ಬಂತು ಅಂದ್ರೆ ನಮ್ಮ ರೇಷ್ಮೆ ಬೆಳೆಗಾರರಿಗೆಲ್ಲ ಏನೋ ಕಷ್ಟ ಆಗ್ತದೆ. ಜವಳಿ ನೀತಿನಲ್ಲಿ ನಮ್ಮ ಜವಳಿ ಮಂತ್ರಿಯವರು ಟೆಕ್ಸ್ಟೈಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತ ಮಾಡಿದ್ಕೊಳ್ಳಿ ನೇಕಾರರಿಗೆ ಇನ್ನೇನೋ ಕಷ್ಟ ಆಗ್ಬಿಟ್ಟು, ಅಥವಾ ನಮ್ಮ ಅಡಿಕೆನ ಇನ್ಯಾವುದೇ ದೇಶಕ್ಕೆ ಕಳಿಸ್ತೀವಿ ಅಂದ್ಕೊಳ್ಳೆ ಇಲ್ಲಿ ಅಡಿಕೆ ಬೆಳೆಗೆ ಒಂದು ತೇಜಿ ಸಿಗ್ಬಿಡ್ತದೆ. ಹೀಗೆ ಗ್ಲೋಬಲೈಸ್ಡ್ ಆಗ್ಬಿಟ್ಟಿದೆ ನಮ್ಮ ದೈನಿಕ ವ್ಯವಹಾರಗಳು, ದೈನಂದಿನ ವ್ಯವಹಾರ. ಇವಾಗ ನೋಡಿ, ಅಮೆರಿಕ ತನ್ನ ದೇಶಕ್ಕೆ ಕಂಪ್ನಿಗಳಲ್ಲಿ ಬಂದು ಕೆಲಸ ಮಾಡೋರಿಗೆ ಅದೇನೋ HR1 ವೀಸಾ ಅಂದಿದೆ. ಆ ವೀಸಾಕ್ಕೆ 1 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ವೀಸಾ ಫೀಸ್ ವಿಧಿಸ್ತಾ ಇದೆ. ತಕ್ಷಣ ಇಂಜಿನಿಯರ್ ಕಾಲೇಜಲ್ಲಿ ಮುಂದಿನ ವರ್ಷ ಅಡ್ಮಿಷನ್ಗಳೇ ಆಗಲ್ಲ. ಯಾಕಂದ್ರೆ ಯಾಕೆ ಹೋಗ್ತಾರೆ ಅಷ್ಟೊಂದು 1 ಕೋಟಿ ಕೊಟ್ಟು ಯಾಕೆ ಹೋಗ್ತಾರೆ? ಸೊ ಯಾವುದೇ ದೇಶದ ಒಳಗಡೆ ನಡೆಯುವ ಪಾಲಿಸಿಗಳು ಕೂಡ ನಮ್ಮ ಎಜುಕೇಷನನ್ನು, ನಮ್ಮ ಕೃಷಿಯನ್ನು, ನಮ್ಮ ನೇಕಾರಿಕೆಯನ್ನು, ನಮ್ಮ ಆಹಾರವನ್ನು ಕಂಟ್ರೋಲ್ ಮಾಡೋ ಥರ ಆಗ್ಬಿಟ್ಟಿದೆ. ಇದು ಜಾಗತೀಕರಣದ ಬಹಳ ದೊಡ್ಡ ಪರಿಣಾಮ. ಆದರೆ ನಾನೇನು ಹೇಳಕ್ಕೆ ಬಯಸ್ತಿದ್ದೀನಿ ಅಂದರೆ, ಒಂದು ಬಜೆಟ್ ಮಂಡಿಸಿದ್ರೆ ಅರ್ಥಮಂತ್ರಿ ಒಂದು ಯಾವುದೋ ಆರ್ಥಿಕವಾದ ಒಂದು ನೀತಿ ಕಾನೂನು ಮಾಡಿದರೆ ಅದಕ್ಕೆ ರಿಯಾಕ್ಟ್ ಮಾಡಬೇಕಾದ್ರೆ ಬರೀ ಎಕನಾಮಿಸ್ಟ್ಗಳಲ್ಲ, ನಾವು ನೀವು ಮಾಡಬೇಕಾಗಿದೆ. ನಮ್ಮನ್ನು ಎಫೆಕ್ಟ್ ಮಾಡ್ತಾ ಇದೆ. ಆದರೆ ನಮ್ಮ ದೃಷ್ಟಿಕೋನ ಯಾರು ಕೇಳ್ತಾರೆ? ರೈತನ ದೃಷ್ಟಿಕೋನ ಯಾರು ಕೇಳ್ತಾರೆ? ಆದರೆ ನಮಗೆ ಒಬ್ಬ ರೈತ, ಒಬ್ಬ ವ್ಯಾಪಾರಿ, ಒಬ್ಬ ವಿದ್ಯಾರ್ಥಿ, ಒಬ್ಬ ನಿರುದ್ಯೋಗಿ ಕೂಡ ಅವನೊಂದು ರೆಸ್ಪಾನ್ಸ್ ಇದೆ. ಆ ಒಂದು ಅವನ ಮೇಲೆ ಪರಿಣಾಮ ಬೀರೋದ್ರಿಂದ ಅವನು ಮಾತಾಡಬೇಕಾಗಿದೆ. ಹೀಗಾಗಿ ಇದು ಈ ಎಕನಾಮಿಕ್ಸ್ ನಮ್ಮೆಲ್ಲರಿಗೂ ಸಂಬಂಧಿಸಿದ್ದು ಅಂತ. ಈಗ ನಮ್ಮೊಂದು ಇವ್ಯಾಲ್ಯೂಯೇಷನ್ ಮಾಡುವ, ಪ್ರಶ್ನೆ ಕೇಳುವ ಹಕ್ಕಿದೆ. ಚಳುವಳಿಗಳು ಈ ಪ್ರಶ್ನೆಯನ್ನು ಕೇಳ್ತವೆ. ಉದ್ದಕ್ಕೂ ಕಳೆದ 30 ವರ್ಷಗಳಿಂದ ರೈತ ಚಳವಳಿ, ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಏನೆಲ್ಲ ಆರ್ಥಿಕವಾದ ನೀತಿಯನ್ನು ತಗೊಳ್ತಾ ಇದೆಯೋ ಅದರ ವಿರುದ್ಧ ಅಥವಾ ಪರವಾಗಿ ತಮ್ಮ ಅಭಿಪ್ರಾಯ ಹೇಳ್ಕೊಂಡೇ ಬಂದಿವೆ. ಸೊ ಚಳುವಳಿಗಳಿಗೆ ಒಂದು ಪರ್ಸ್ಪೆಕ್ಟಿವ್ ಇದೆ ಎಕನಾಮಿಕ್ಸ್ ಬಗ್ಗೆ. ನನಗೆ ಗೊತ್ತಿಲ್ಲ, ಎಕನಾಮಿಕ್ಸ್ ಸಿಲೆಬಸ್ನಲ್ಲಿ ನಾವು ಕೇಮ್ಸ್ ಅಂತ ಮಾರ್ಥಸು ಏನು ಈ ಥರದ್ದು ಯಾರ್ಯಾರನ್ನ ಓದ್ಬಿಟ್ಟಿದ್ದೀವಿ. ನನಗೆ ಪರ್ಸನಲ್ ಆಗಿ ಆ ಒಂದು ಥಿಯರಿಗಳಿಗೂ ನಮ್ಮ ಬದುಕಿಗೂ ಯಾವ ಥರದ ಲಿಂಕ್ ಇದೆ ಅಂತ ನನಗಿನ್ನೂ ಸ್ಪಷ್ಟನೇ ಆಗಿಲ್ಲ. ಏನೋ ತುಷ್ಟಿಗುಣ, ಇಳಿಮುಖ ತುಷ್ಟಿಗುಣ ಸಿದ್ಧಾಂತ ಅಂತ ಒಂದು ಏನೋ ತಿಂತಾ ಇದ್ರೆ ಕಡೆಗೆ ಇಳಿಮುಖ ಆಗುತ್ತೆ. ನಮ್ಗೆ ಇಳಿಮುಖನೇ ಆಗಲ್ಲಪ್ಪ, ಯಾಕಂದ್ರೆ ಸೇವೆ ನೋಡಿಲ್ದೇ ಇರೋ ಜನಗಳಿಗೆ ಹೆಂಗೆ ಇಳಿಮುಖ ಆಗುತ್ತೆ? ಸೊ ಯಾವುದೊಂದು ಥಿಯರಿಗಳು ತಗೊಂಬಂದು ಬ್ರಿಟಿಷರು ನಮ್ಮ ದೇಶವನ್ನು ಆಳ್ತಾ ಇದ್ದಾಗ ಈ ದೇಶಗಳನ್ನು ಇನ್ನೂ ಚೆನ್ನಾಗಿ ಹೇಗೆ ಆಳಬೇಕು, ಶೋಷಣೆ ಮಾಡಬೇಕು ಅನ್ನೋ ಸಿದ್ಧಾಂತದ ಪರವಾಗಿದ್ದ ಎಕನಾಮಿಸ್ಟ್ಗಳನ್ನೆಲ್ಲ ನಾವು ಇವತ್ತು ಕಲಿತಾ ಇದ್ದೀವಿ. ನಂಗೆ ಗೊತ್ತಿಲ್ಲ, ಈಗ ನೊಬೆಲ್ ಪ್ರಶಸ್ತಿ ಪಡೆದ ನಮ್ಮ ಅಮರ್ತ್ಯ ಸೇನ್, ಯಾರು ಅಮರ್ತ್ಯ ಸೇನ್, ಅವ್ರದ್ದು ಇದೆಯಾ ಸಿಲೆಬಸ್ ಅಲ್ಲಿ ಏನೋ ನನಗೆ ಗೊತ್ತಿಲ್ಲ. ಅಥವಾ ಎಲ್ಲರಿಗೂ ಬರ ಅಂದ್ರೆ ಇಷ್ಟ ಅಂತ ಸಾಯಿನಾಥ್ ಅಂತ ಒಬ್ಬ ಬರಗಾಲ ಬಂದಾಗ ಹೇಗೆ ನಮ್ಮ ರಾಜಕಾರಣಿಗಳು ತಮ್ಮ ಶೋಷಣೆ ಮಾಡ್ತಾರೆ ರೈತರಿಗೆ ಮತ್ತು ಸರ್ಕಾರದ ಹಣನ, ಅದ್ರ ಬಗ್ಗೆ ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ. ಆದರೆ ಎಕನಾಮಿಕ್ಸ್ ಅನ್ನೋದು ನಮ್ಮ ನಿತ್ಯ ಬದುಕಿಗೆ ಕನೆಕ್ಟ್ ಆಗುವ ಸಿಲೆಬಸ್ ಇದೆಯಾ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಕಾಮೆಂಟ್ ಮಾಡ್ಲಾರೆ. ಅದು ಇಷ್ಟೊತ್ತು ಹೇಳಬಲ್ಲೆ, ಈ ಎಲ್ಲ ಆರ್ಥಿಕ ನೀತಿಗಳಿಗೆ ನಮ್ಮ ರೈತರು ರಿಯಾಕ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ಚಳುವಳಿಗಳಿಗೂ ರಾಜಕಾರಣಕ್ಕೂ ಸಂಬಂಧ ಇದೆ. ಇವತ್ತಿನ ಉಪನ್ಯಾಸದಲ್ಲಿ ಚಳವಳಿಗಳಿಗೂ ಕಲ್ಚರ್ಗೂ ಒಂದು ಸಂಬಂಧ ಇದೆ, ಚಳವಳಿಗೂ ಭಾಷೆಗೂ ಒಂದು ಸಂಬಂಧ ಇದೆ. ಅದು ಬೇರೆ ಟ್ರೆಡಿಷನಲ್ ಎಕನಾಮಿಕ್ಸ್ಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಎರಡನೇ ಶಬ್ದ ಜಾಗತೀಕರಣ ಅಂದರೆ ಅಂತ ಬಹಳ ಸಂಕ್ಷಿಪ್ತವಾದ ಡೆಫಿನೇಷನ್ ಕೊಟ್ಟು ಮುಂದಕ್ಕೆ ಹೋಗ್ತೇವೆ. ನಾವು ಉತ್ಪಾದನೆ ಮಾಡೋ ವಸ್ತು ಜಗತ್ತಿನ ಇನ್ಯಾವುದೋ ಮಾರುಕಟ್ಟೆಗೆ ಹೋಗೋದು ಅಂತ ಅಲ್ಲೆಲ್ಲ ಉತ್ಪಾದನೆ ಆಗಿರೋದು ನಮಗೆ ಬರೋದನ್ನು ನಾವು ಸ್ಥೂಲವಾಗಿ ಒಂದು ಜಾಗತಿಕ ವಿದ್ಯಮಾನ ಅಂತ ಕರೆಯೋದಾದರೆ ಈ ಗ್ಲೋಬಲೈಸೇಷನ್ ಇತ್ತೀಚಿಂದಲ್ಲ, ಬಹಳ ಹಿಂದಿಂದ ಇದೆ. ಉದಾಹರಣೆಗೆ ನಾನು ಹಂಪಿಯಿಂದ ಬಂದಿದ್ದೀನಿ. ವಿಜಯನಗರ ಅದರ ಕಾಲುವೆಗಳು ಇತ್ಯಾದಿಗಳನ್ನೆಲ್ಲ ಪೋರ್ಚುಗೀಸರು ಅಥವಾ ಬೇರೆ ಬೇರೆ ದೇಶದವರು ಅದರ ನೀರಾವರಿ ವ್ಯವಸ್ಥೆಯನ್ನು ಇದು ಮಾಡಿದ್ದಾರೆ. ಅಲ್ಲಿ ಮಹಾನವಮಿ ದಿಬ್ಬ ಅಂತ ಕೇಳಿದ್ರೆ ಒಂದ್ಸಲ ದಯವಿಟ್ಟು ಬನ್ನಿ, ನಮ್ಮ ಯೂನಿವರ್ಸಿಟಿಗೆ ಬನ್ನಿ, ಹಂಪಿಗೆ ಬನ್ನಿ, ಬಹಳ ಸುಂದರವಾಗಿದೆ. ಆ ಮಹಾನವಮಿ ದಿಬ್ಬ ತುಂಬ ಕುದುರೆಗಳನ್ನು ಹಿಡ್ಕೊಂಡು ಮಾರಾಟ ಮಾಡಕ್ಕೆ ಬಂದಿರೋ ಅರಬ್ಬರ ಶಿಲ್ಪ ಇದೆ. 1000ಕ್ಕೂ ಹೆಚ್ಚು ಶಿಲ್ಪಗಳು, ಅರಬ್ಬರ ಶಿಲ್ಪಗಳಿವೆ. ಅಂದರೆ ಅರಬ್ ದೇಶದ, ಇರಾನ್ ದೇಶದ ಕುದುರೆ ವ್ಯಾಪಾರಿಗಳು ಕುದುರೆ ಮಾರಾಟ ಮಾಡೋಕ್ಕೆ ಇಲ್ಲಿಗೆ ಬರ್ತಾ ಇದ್ರು. ಒಂದು ಇಂಟರ್ನ್ಯಾಷನಲೈಸ್ಡ್ ಆಗಿರುವಂಥ ನಗರ ಅದು ವಿಜಯನಗರ. ಆ ಚಿತ್ರನೇ ಇದೆ, ಅವ್ರು ಡಾನ್ಸ್ ಮಾಡೋದು, ಖರ್ಜೂರದ ಮರ, ಅವ್ರ ಡ್ರೆಸ್ಗಳೆಲ್ಲ ಇದೆ.
ಫಾರಿನರ್ಸ್ ಇದ್ದಾರೆ ಆ ಮಹಾನಂದಿ ದ್ವೀಪದಲ್ಲಿ. ನಮ್ಮ ಅಬ್ಬಕ್ಕ ದೇವಿ ಇಲ್ಲಿದ್ಲಲ್ಲ, ಮೆಣಸಿನ ರಾಣಿ ಅಂತಾನೆ ಕರೆಯೋದು ಅವಳಿಗೆ ಎಂಥ ಅಂತಾರಾಷ್ಟ್ರೀಯ ಅವಳಿಗೆ ಪೋರ್ಚುಗೀಸ್ ಬರ್ತಾ ಇತ್ತು. ಭಾರತದಲ್ಲಿ ಅತ್ಯಂತ ದೀರ್ಘಕಾಲ ಆಳಿದ ರಾಣಿಯಪ್ಪ. ನಮ್ಮ ಮಹಿಳೆಯರ ಬಗ್ಗೆ ನಾವು ಹೆಮ್ಮೆ ಪಡಬೇಕಾಗಿದೆ. 51 ವರ್ಷ ಆಳಿದ ಪುಟ್ಟ ಪ್ರದೇಶ. 54 ಇಷ್ಟೇ ಲಾಂಗ್ ರಿಜಿಮ್. ಅವಳಿಗೆ ನೇರವಾಗಿ ಪೋರ್ಚುಗಲ್ ಜೊತೆಗೆ ಸಂಬಂಧ ಇತ್ತು. ಸಣ್ಣ ಇದು ಕೋನೂರು ಕೋಟೆ ನಾನು ಟ್ರೆಕ್ ಮಾಡಿದ್ದೀನಿ, ಸಣ್ಣ ಒಂದು ರಾಜ್ಯ. ಅಬ್ಬಕ್ಕ ದೇವಿ ಅವಳಿಗೆ ಪೋರ್ಚುಗೀಸ್ ಅಥವಾ ಬೇರೆ ಬೇರೆ ಫಾರಿನ್ ಇದ್ರ ಜೊತೆಗೆಲ್ಲ ಜಗಳ ಮಾಡಿದ್ದಾಳೆ. ಟಿಪ್ಪುಗಂತೂ ಸಿಕ್ಕಾಪಟ್ಟೆ ಇತ್ತು. 1777 ಒಂದು ಏನು ಅಮೆರಿಕ ಬ್ರಿಟಿಷರ ವಿರುದ್ಧ ಹೋರಾಡಿದ ಒಂದು ಸ್ವತಂತ್ರ ದಿನಕ್ಕೆ ಒಂದು ಸಂದೇಶ ಕಳಿಸ್ತಾನೆ. ಇಡೀ ಮೈಸೂರು ರಾಜ್ಯದಲ್ಲಿ ಟಿಪ್ಪು ಕಾಲದಲ್ಲಿ ಅದರ ರಕ್ಷಣಾ ವ್ಯವಸ್ಥೆಯನ್ನ ರೂಪಿಸ್ತಿದ್ದವರು ಯಾರು? ಫ್ರೆಂಚರು. ಅದರಿಂದ ಸ್ನೇಹಿತರೆ, ವಿಜಯನಗರದಿಂದ ಹಿಡಿದು ಟಿಪ್ಪು, ಅಬ್ಬಕ್ಕ, ಚೆನ್ನಭೈರಾದೇವಿ ಎಲ್ರಿಗೊಂದು ಫಾರಿನ್ ಕಾಂಟ್ಯಾಕ್ಟ್ ಇದ್ದು ದೊಡ್ಡ ದೊಡ್ಡ ಹಡಗುಗಳನ್ನು ಇಟ್ಕೊಂಡಿದ್ರು. ಬಹಳ ಮುಖ್ಯವಾಗಿ ನಮ್ಮ ದೇಶದಿಂದ ಹೋಗ್ತಾ ಇದ್ದಿದ್ದೇನು ವಿದೇಶಗಳಿಗೆ ಅಕ್ಕಿ, ಬೆಲ್ಲ, ಮಸಾಲೆ, ಬಹಳ ಇಂಪಾರ್ಟೆಂಟ್ ಮಸಾಲೆ ಮತ್ತು ಕಬ್ಬಿಣದಲ್ಲಿ ಬರ್ತಾ ಇದ್ದಿದ್ದು. ಚಿನ್ನ ಮತ್ತು ಕುದುರೆಗಳು ಬಹಳ ತರಿಸ್ಕೊಡ್ತಾರೆ. ಸೊ ದರ್ ವಾಸ್ ಇಂಟರ್ನ್ಯಾಷನಲ್ ಟ್ರೇಡ್ ಬಹಳ ಬಹಳ ಪ್ರಾಚೀನ ಕಾಲದಿಂದಲೂ ಇದೆ. ನಮ್ಮ ಚಂದವಳ್ಳಿ ಅಂತಿದೆ ಚಿತ್ರದುರ್ಗದಲ್ಲಿ, ಹೇಳಿದ್ರ ಚಂದವಳ್ಳಿ ಅಲ್ಲಿ ರೋಮನ್ ನಾಣ್ಯಗಳು ಸಿಕ್ಕಿವೆ. ಅಂದ್ರೆ ಗ್ರೀಕ್ ರೋಮನ್ ವ್ಯಾಪಾರಿಗಳ ಜೊತೆಗೆ ಸಂಬಂಧ ಇತ್ತು ನಮಗೆ ಅಂತ. ಆದರೆ ಇವಾಗ ನಾವು ಚರ್ಚೆ ಮಾಡ್ತಿರೋ ಗ್ಲೋಬಲೈಸೇಷನ್ 92 ಬಂದದ್ದು. PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಯಾಗಿ, ಮನಮೋಹನ್ ಸಿಂಗ್ ಅರ್ಥಮಂತ್ರಿಯಾಗಿದ್ದಾಗ ಭಾರತ ಸರ್ಕಾರ ಅನೇಕ ಒಪ್ಪಂದಗಳಿಗೆ ಸಹಿ ಮಾಡಿತು. ಅದರಲ್ಲಿ ಗ್ಯಾಟ್ ಒಪ್ಪಂದ ಅಂತ ಕರೀತಾರೆ, WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಒಪ್ಪಂದಗಳು ಅಂತ ಕರೀತಾರೆ. ಅನೇಕ ಒಪ್ಪಂದಗಳಿಗೆ ಸಹಿ ಮಾಡಿದ ಕೂಡಲೇ ಭಾರತ ಆರ್ಥಿಕವಾಗಿ, ರಾಜಕೀಯವಾಗಿ ಒಂದು ಹೊಸ ಯುಗಕ್ಕೆ ಪ್ರವೇಶ ಆಯಿತು. ಮಹಾ ತಲ್ಲಡದ ಯುಗ, ಬಹಳ ಡಿಸಿಸಿವ್ ಟರ್ನ್ ಅದು ಭಾರತದ ಎಕಾನಮಿನಲ್ಲಿ. ಅದೇನು ಎಕಾನಮಿ? ಓಪನ್ ಮಾರ್ಕೆಟ್ ಎಕಾನಮಿ ಅಂತ ನಾವು ಕರೀತೇವೆ. ಅದು ಶುರುವಾಯಿತು. ನೀವು ಕೇಳಿದ್ರಲ್ಲ, LPG, ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಮತ್ತು ಓಪನ್ ಮಾರ್ಕೆಟ್. ಈ ಶಬ್ದಗಳು ಆವಾಗಲಿಂದ ನಮ್ಮ ಕಿವಿ ಮೇಲೆ ಬಡಿಲಿಕ್ಕೆ ಶುರು ಮಾಡಿದ್ರು. ದಯವಿಟ್ಟು ಗಮನಿಸಿ, ಅದರಲ್ಲಿರೋ ಶಬ್ದಗಳು ಎಷ್ಟು ಸುಂದರವಾಗಿವೆ. ಮುಕ್ತ ಮಾರುಕಟ್ಟೆ, ಮುಕ್ತ ಅನ್ನೋದು ಕೆಟ್ಟ ಪದವಾಗ ಒಳ್ಳೆ ಪದವ, ಕೇಳಿಸ್ಕೊಳ್ಳಿ, ಒಳ್ಳೆ ಪದ. ಲಿಬರಲ್ ಅನ್ನೋದು ತುಂಬಾ ಸಂಪ್ರದಾಯವಾಗಿ ಬಿಗಿಯಾಗಿರೋ ಮನುಷ್ಯನ ವಿರುದ್ಧವಾದ ಲಿಬರಲ್ ಆಗಿದ್ದಾನಪ್ಪ ಅವನು, ಒಳ್ಳೆಯ ಶಬ್ದ. ಅಥವಾ ಇನ್ನೊಂದು ಶಬ್ದ ಯಾವುದು? ಗ್ಲೋಬಲೈಸೇಷನ್. ನಾವು ವಿಶ್ವಮಾನವರಾಗಬೇಕು ಅಂತ. ಸೊ ಮುಕ್ತತೆ, ವಿಶ್ವಮಾನವರಾಗೋದು, ಉದಾರವಾಗೋದು ಒಳ್ಳೆ ಸಂಗತಿ. ಆದರೆ ಈ ಶಬ್ದಗಳಲ್ಲಿ ಇರುವ ಈ 3 ಒಳ್ಳೆಯ ಶಬ್ದಗಳು ಬೇರೆ ಅರ್ಥದಲ್ಲಿ ನಮಗೆ ಟ್ರಾನ್ಸ್ಲೇಟ್ ಆಯಿತು. ಏನು ಮುಕ್ತ ಮಾರುಕಟ್ಟೆ ಅಂದರೆ? ಬಹಳ ಸರಳವಾಗಿ ಹೇಳಬೇಕು ಅಂದರೆ, ಇಲ್ಲಿ ಪ್ರೊಫೆಸರ್ಸ್ ಇದ್ದಾರೆ, ನನ್ನ ಡೆಫಿನೇಷನ್ ತಪ್ಪಾದ ರೀತಿ, ಬೇರೆ ಯಾವುದೋ ದೇಶದಲ್ಲಿರುವ ಒಂದು ಮಾರುಕಟ್ಟೆ ಮತ್ತೊಂದು ದೇಶದವರಿಗೆ, ಬೇರೆ ಯಾವುದೋ ದೇಶದಲ್ಲಿರುವ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸಸ್ ಇನ್ನೊಂದು ದೇಶಕ್ಕೆ ಸುಲಭವಾಗಿ ದಕ್ಕುವ ನಿಯಮಗಳನ್ನು ಮಾಡಿಕೊಳ್ಳೋದನ್ನೇ ನಾವು ಜಾಗತೀಕರಣ ಅಂತ ಕರೀತೀವಿ. ನಮ್ಮ ಮಾರುಕಟ್ಟೆಗಳು ನಮ್ಮ ರೈತರಿಗಾಗಿ, ನಮ್ಮ ಗ್ರಾಹಕರಿಗಾಗಿ, ನಮ್ಮ ಜನರಿಗಾಗಿ ರಕ್ಷಿತವಾದ ಕಾನೂನುಗಳನ್ನು ಮಾಡ್ಕೊಂಡಿದ್ವಿ. ನಮ್ಮ ಜನ ಹತ್ತಿ ಬೆಳೀತಿದ್ದಾರೆ ಅಂದ್ರೆ ಬೇರೆ ದೇಶದಿಂದ ಹತ್ತಿ ತರಿಸಲ್ಲ ನಾವು, ಯಾಕಂದ್ರೆ ನಮ್ಮ ಜನರಿಗೆ ಮಾರುಕಟ್ಟೆ ಇರಬೇಕು ಅಂತ. ಈ ಯಾವ ಕಾನೂನುಗಳನ್ನು ಇಟ್ಕೋಬಾರ್ದು, ಅವು ಮುಕ್ತವಾಗಿರ್ಬೇಕು, ಗಡಿಗಳನ್ನು ಮೀರಿ ವ್ಯಾಪಾರ ಆಗಬೇಕು ಅನ್ನೋದು ಬಹಳ ಸುಲಭವಾಗಿ, ಸುಂದರವಾಗಿ ಇರುವಂತಹ ಒಂದು ಕಲ್ಪನೆ. ಆದರೆ ಯಾರು ಪ್ರಯತ್ನ ಪಡಿತಾರೆ? ಬಲಿಷ್ಠರಲ್ವಾ? ಸುಮ್ಮನೆ ಒಂದು ಗುಡಿಸಲು ಅಥವಾ ಒಂದು ಯಾವುದೋ ಒಂದು ರೈತಾಪಿ ಮತ್ತು ರೈತರ ಅಲ್ಲದಿರುವಂತ ಯಾರೊಬ್ಬ ಉದ್ಯಮಿ ನಡುವೆ ಒಂದು ಸ್ಪರ್ಧೆ ನಡೆದ್ರೆ ಯಾರು ಗೆಲ್ತಾರೆ? ಉದ್ಯಮಿಗೆ ಗೆಲ್ಲೋದಲ್ವಾ? ಅದಕ್ಕೆ ದೇಶದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನೇಕಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಉದ್ಯಮಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಬಹಳ ಕಡಿಮೆ. ಕಾಫಿ ಡೇ ಒಬ್ಬರು ಮಾಡ್ಕೊಂಡು ಕಾಣ್ತಾರೆ. ಸ್ನೇಹಿತರೆ, ಯಾವುದರಿಂದ ಮುಕ್ತ? ಏನು ಲಿಬರಲೈಸೇಷನ್? ಯಾವುದರಿಂದ ವಿಶ್ವಾತ್ಮಕತೆ ಅಂತ ನಾವು ಕೇಳ್ಕೊಳ್ಬೇಕಾಗಿದೆ. ಮುಖ್ಯವಾಗಿ ಭಾರತದಲ್ಲಿ ಅರಣ್ಯ ಕಾನೂನು, ಭೂಮಿ ಕಾನೂನು, ಕಾರ್ಮಿಕರ ಕಾನೂನು, ಪರಿಸರದ ಕಾನೂನು, ಇವೆಲ್ಲ
ಸೆಲ್ಫ್ ಡಿಫೆನ್ಸಿವ್ ಆಗಿತ್ತು, ನಮ್ಮ ಜನರನ್ನ ರಕ್ಷಣೆ ಮಾಡೋ ಥರ ಇತ್ತು. ಉದಾಹರಣೆಗೆ ಭಾರತದಲ್ಲಿ ಜಮೀನು ಕೊಟ್ಕೊಳ್ಳೋಕೆ ಇನ್ನೊಬ್ಬ ರೈತನೇ ಇರಬೇಕು, ಅವನ ಪಟ್ಟ ಇರ್ಬೇಕು, ಅವನಿಗೆ ಇನ್ನೊಂದು ಜಮೀನು ಕೊಡೋಕೆ ಆಗಲ್ಲ. ಆದರೆ ತಿದ್ದುಪಡಿ ಮಾಡಲಾಯಿತು, ಯಾರಾದರೂ ಜಮೀನು ಕೊಂಡ್ಕೊಳ್ಬೋದು ಅಂತ ಮಾಡಲಾಯಿತು, ಎಷ್ಟಾದರೂ ಕೊಂಡ್ಕೊಳ್ಬೋದು ಅಂತ ಮಾಡಲಾಯಿತು. ಮತ್ತು ಒಬ್ಬ ಉದ್ಯಮಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಬಂದರೆ ರೈತರ ಜಮೀನನ್ನು ಅವರ ಇಚ್ಛೆಗೆ ವಿರುದ್ಧವಾಗಿ ಕೂಡ ಕಿತ್ಕೊಂಡು ಅವನಿಗೆ ಬಹಳ ಕಡಿಮೆ ಬೆಲೆಗೆ ಥ್ರೋ ಅವೇ ಪ್ರೈಸಸ್ಗೆ ಕೊಡಬಹುದು ಅಂತ ಆಗುತ್ತೆ. ಇದೇ ಸಮಸ್ಯೆ ಆಗಿದ್ದು ಮೊನ್ನೆ ದೇವನಹಳ್ಳಿ ಭಾಗದಲ್ಲಿ ತುಂಬ ಫಲವತ್ತಾದ ಭೂಮಿ ಇದೆ, ಏರ್ಪೋರ್ಟ್ ಇದೆ, ಸಿಕ್ಕಾಪಟ್ಟೆ ಬೆಲೆ ಬಾಳೋ ಭೂಮಿ, ಅದನ್ನು ಕಾರ್ಪೊರೇಟ್ ಅಂದರೆ ಉದ್ಯಮಿಗಳಿಗೆ ಕೊಡಬೇಕು ಅಂತೇಳಿ ಅವಳ ಇಚ್ಛೆಗೆ ವಿರುದ್ಧವಾಗಿ ಮಾಡಲಾಯಿತು. ಸೊ ಹೀಗಾಗಿ ಭಾರತದಲ್ಲಿ ನಡೀತಿರೋ ಸಂಘರ್ಷ ನಿಜವಾಗ್ಲೂ ಎಕಾನಮಿನಲ್ಲಿ ರೈತರಿಗೆ ಮತ್ತು ಗಮನಿಸಬೇಕು. ನಮ್ಮ ಅರಣ್ಯ ಭೂಮಿ, ನಮ್ಮ ಪರಿಸರ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಲಾಯಿತು, ಭೂಮಿ ಕಾಯ್ದೆ ತಿದ್ದುಪಡಿ ಮಾಡಲಾಯಿತು, ಕಾರ್ಮಿಕರಿಗೆ ಯಾವ ರಕ್ಷಣೆಯೂ ಇಲ್ಲದಾಗಿ ಎಲ್ಲ ಕಾನೂನುಗಳನ್ನು ತಿದ್ದುಪಡಿ ಮಾಡಲಾಯಿತು. ಈಗ ನಿಮ್ಗೆ ಗೊತ್ತಾಗ್ತಿದೆ ಮುಕ್ತ ಅಂದ್ರೆ ಏನು, ಉದಾರತೆ ಅಂದ್ರೆ ಏನು, ವಿಶ್ವಾತ್ಮಕತೆ ಅಂದ್ರೆ ಏನು ಅಂದ್ರೆ ಜಗತ್ತಿನ ಬಲಿಷ್ಠ ಬಂಡವಾಳಶಾಹಿಗಳಿಗೆ, ವರ್ಲ್ಡ್ ಕ್ಯಾಪಿಟಲ್ಸ್ಗಳಿಗೆ ಪರದೇಶಗಳು ತಮ್ಮ ದೇಶವನ್ನು ತೆರಗಿಡೋದು, ಹೆಂಗಾರ ದೋಚ್ಕೊಂಡು ಹೋಗ್ಲಿ ಅಂತ. ಹಿಂದೆ ಈ ದೋಚ ಕೆಲಸನ ಯಾರು ಮಾಡ್ತಿದ್ರು? ವಸಾಹತುಶಾಹಿ ಮಾಡ್ತಾ ಇದ್ರಲ್ವಾ, ಬ್ರಿಟಿಷ್ ನಮ್ಮನ್ನು ಮಾಡಿದ್ರಲ್ವಾ. ನೀವು ನೋಡಿದ್ರೆ ಆಫ್ರಿಕಾ ಖಂಡದ ಮ್ಯಾಪ್ ಸ್ಟ್ರೈಟ್ ಲೈನ್ನಲ್ಲಿವೆ. ಮ್ಯಾಪ್ಗಳು ಹಂಗಿರಲ್ಲ ಅಲ್ವಾ ದೇಶದಲ್ಲಿ, ಭಾರತದ ಮ್ಯಾಪ್ ನೋಡಿ. ಬಟ್ ಆಫ್ರಿಕಾದ ಮ್ಯಾಪಲ್ಲಿ ಸ್ಟ್ರೈಟ್ ಲೈನ್ ಇದೆ. ನೀವು ನೋಡಿ ಈಜಿಪ್ಟ್ ಮತ್ತು ಉಗಾಂಡ ಅಥವಾ ಇವೆಲ್ಲ ನೋಡಿ ಸ್ಟ್ರೈಟ್. ಯಾಕೆಂದ್ರೆ ಯುರೋಪಿನ ಒಂದು ನಗರದಲ್ಲಿ ಕೂತ್ಕೊಂಡು ಫ್ರೆಂಚರು, ಡಚ್ಚರು, ಸ್ಪ್ಯಾನಿಷ್ ಮತ್ತು ಪೋರ್ಚುಗೀಸರು ಮತ್ತು ಬ್ರಿಟಿಷರು ಸೇರಿ ಸ್ಕೇಲ್ ಹಾಕೊಂಡು ಅಳ್ಕೊಂಡು ತಮ್ಮ ದೇಶ ಹಂಚ್ಕೊಂಡು, ಇಡೀ ದೇಶನ ನಾಯಿ ಬಟ್ಟೆ ಹರಿತಾವಲ್ಲ ಒಂದು 5-6 ಸೇರಿಕೊಂಡು ಹಾಗೆ ಹಂಚ್ಕೊಂಡಿದ್ದಾರೆ. ಹಂಚ್ಕೊಂಡು ಎಷ್ಟು ವರ್ಷ ಅವರು ಆ ದೇಶದ ಸಂಪತ್ತನ್ನು ಲೂಟಿ ಮಾಡಿದ್ರು ಅಂದ್ರೆ ಆ ದೇಶಗಳು ತಮ್ಮ ಭಾಷೆನೇ ಕಳ್ಕೊಂಡ್ರು, ಸಂಪತ್ತನ್ನು ಕಳ್ಕೊಂಡು, ಕಲ್ಚರ್ನೆಲ್ಲ ಕಳ್ಕೊಂಡು. ಭಾರತದಲ್ಲೂ ಹೀಗಾಯಿತು. 3 ಖಂಡಗಳು ಇದಕ್ಕೆ ಒಳಗಾದವು. ಈ ಕಲೋನಿಯಲಿಸಮ್ ನಮಗೆಲ್ಲ ಗೊತ್ತಿದೆ. ಭಾರತ ಎಲ್ಲ ಒಳಗೊಂಡಂತೆ ಏಷ್ಯಾ, ಆಫ್ರಿಕಾ ಅಂಡ್ ಸೌತ್ ಅಮೆರಿಕಾ ಸ್ಪ್ಯಾನಿಷ್ ಅದನ್ನು ಆಡಿದ್ರು. ಆಮೇಲೆ ಸಾಮ್ರಾಜ್ಯಶಾಹಿ ಅಂತ ಗೊತ್ತಿದೆ ನಿಮಗೆ. ದೊಡ್ಡ ರಾಜ ಅಥವಾ ಅಮೆರಿಕದಂಥ ದೊಡ್ಡ ಬಲಿಷ್ಠ ಶಕ್ತಿ ಒಂದು ದೇಶನ ಬಲಾತ್ಕಾರವಾಗಿ ಸೈನಿಕ ಬಲದಿಂದ ಆಕ್ರಮಿಸಿಕೊಂಡು ಅಲ್ಲಿನ ಸಂಪತ್ತನ್ನು ಲೂಟಿ ಮಾಡೋದು. ಈಗ ಇವೆರಡು ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಹೆಚ್ಚು ಕಡಿಮೆ ಉದ್ಯಮಿಗಳ ಕೈಗೆ ಹೋಗಿ, ಉದ್ಯಮಿಗಳು ರಾಜಕಾರಣಿಗಳ ಕೈಗೆ ಹೋಗಿ ಅವರ ನೀತಿಗಳನ್ನು ರೂಪಿಸುವ ಒಂದು ಹಂತ ಬಂದಾಗ, ಮತ್ತು ಜಗತ್ತಿನ ಬೇರೆ ಬೇರೆ ದೊಡ್ಡ ಬಂಡವಾಳಶಾಹಿಗಳು ನಮ್ಮ ದೇಶದ ನೀತಿಯನ್ನು ರೂಪಿಸುವ ಸಂಗತಿ ಬಂದಾಗ, ಉದಾಹರಣೆಗೆ ನೀವೆಲ್ಲರೂ ಪೇಪರ್ ಓದ್ತಿದ್ರಲ್ಲ, ನಮ್ಮ ದೇಶ ಯಾವಾಗಲೂ ಎಲ್ಲಿಂದ ಎಣ್ಣೆ ತರಿಸ್ಕೊಳ್ತಾ ಇತ್ತು? ಕ್ರೂಡ್ ಆಯಿಲ್ ರಷ್ಯಾದಿಂದ ಅಲ್ವಾ. ಹಡಗು ಅರ್ಧಕ್ಕೆ ಬಂದದ್ದು ವಾಪಸ್ ಹೋಯ್ತಲ್ಲಪ್ಪ 15 ದಿನಗಳ ಹಿಂದೆ. ಯಾರ ಹೆದರಿಕೆಗೆ? ಅಮೆರಿಕದ ಹೆದರಿಕೆಗೆ ಅಲ್ವಾ. ಸೊ ನಮ್ಗೆ ಯಾವ ದೇಶದ ಜೊತೆಗೆ ಏನ್ ತರಿಸ್ಕೋಬೇಕು ಅನ್ನೋದನ್ನ ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ? ಮತ್ತಾರು ಕಂಟ್ರೋಲ್ ಮಾಡ್ತಿದ್ದಾರೆ. ದಿಸ್ ಈಸ್ ಗ್ಲೋಬಲೈಸೇಷನ್. ಒಂದು ದೇಶ ತನ್ನ ಬದುಕಿನ ಮೇಲೆ ಹಿಡಿತವನ್ನು ಕಳ್ಕೊಳ್ಳೋದೇ ಒಂಥರದಲ್ಲಿ ಗ್ಲೋಬಲೈಸೇಷನ್ ಅನ್ನೋ ಥರ. ಹೀಗಾಗಿ ಸ್ನೇಹಿತರೆ, ಜಗತ್ತಿನಲ್ಲಿ ಎಲ್ಲೂ ನಡೆದ ಒಂದು ದುಷ್ಟ ಸಂಗತಿ ಭಾರತದಲ್ಲಿ ನಡೀತು ಅಂದ್ರೆ ರೈತರು ಹಣ್ಣೆಲೆಗಳು ಉದುರಿದ ಹಾಗೆ ಚಳಿಗಾಲದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಬಹುಶಃ ನಿಮ್ಮೂರಲ್ಲಿ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡಿರೋ ರೈತರು ಇದ್ದಾರ? ನಮ್ಮ ಕುಟುಂಬದಲ್ಲಿ ಕೆಲವರು ಇರಲು. ಯಾವ ಕಾಲದಲ್ಲಿಯೂ ಭಾರತದಲ್ಲಿ ರೈತರು ಅದೆಷ್ಟು ಲಕ್ಷಾಂತರ ಜನ ರೈತರ ಆತ್ಮಹತ್ಯೆ ಮಾಡಿಕೊಂಡ್ರು. ಯಾಕೆ ಮಾಡಿಕೊಂಡ್ರು ಅನ್ನೋ ಪ್ರಶ್ನೆ ಬಂದಾಗ ಕರ್ನಾಟಕದ ರೈತ ಚಳವಳಿ ಹುಟ್ಟುಕೊಳ್ತು. ಮತ್ತು ಈ ಎಕನಾಮಿಕಲ್ ಪಾಲಿಸಿಗಳ ವಿರುದ್ಧ ದಂಗೆ. ಬಹಳ ದುಃಖದ ಸಂಗತಿ ಅಂದರೆ ಇಂಥ ಕ್ರೈಸಿಸ್ ಬಂದಾಗಲೆಲ್ಲ ಕರ್ನಾಟಕದ ಎಕನಾಮಿಸ್ಟ್ಗಳು ಅನಿಸ್ಕೊಂಡವರು ಏನು ಉತ್ತರ ಕೊಟ್ಟಿದ್ದಾರೆ, ಏನು ರಿಯಾಕ್ಟ್ ಮಾಡಿದ್ದಾರೆ ಅಂತ ನಮಗೆಲ್ಲೂ ದಾಖಲೆಗಳೇ ಇಲ್ಲ. ನಾವೆಲ್ಲ ಟೆಕ್ಸ್ಟ್ ಬುಕ್ ಮತ್ತು ಕ್ಲಾಸ್ನ ಸಿಲೆಬಸ್ಸಲ್ಲಿ ಬಂಧಿತರಾಗ್ಬಿಟ್ಟಿದ್ದೀವ. ಪಬ್ಲಿಕ್ನ ಎಫೆಕ್ಟ್ ಮಾಡುವಂತಹ ಆರ್ಥಿಕ ಪಾಲಿಸಿಗಳನ್ನು ವಿರುದ್ಧ ಜನಾಭಿಪ್ರಾಯ ರೂಪಿಸುವ ಕೆಲಸವನ್ನು, ತರಗತಿಗಳಲ್ಲಿ ವಿದ್ಯಾರ್ಥಿಗಳನ್ನು ಆಲೋಚನೆಗೆ ಹಚ್ಚೋ ಕೆಲಸವನ್ನು ಮಾಡ್ತಿದ್ದೀವ ಅನ್ನೋ ಪ್ರಶ್ನೆಯನ್ನು ನಾವೆಲ್ಲರೂ ಕೇಳ್ಕೊಬೇಕಾಗಿದೆ ಅನಿಸುತ್ತೆ. ಅಂಥ ಕಾಲದಲ್ಲಿ ಶಿವಮೊಗ್ಗ ಈ 2-3 ಭಾಗಗಳಲ್ಲಿ ಚಳವಳಿ ಶುರುವಾಯಿತು. 4ನೇ ಸಂಗತಿ, ಈ ಎಲ್ಲ ಚಳವಳಿಗಾರರು, ರೈತ ಚಳವಳಿಗಳು ಸಮಾಜವಾದಿಗಳು. 1962ರಲ್ಲಿ
ನೆಹರು ಸರ್ಕಾರದ ವಿರುದ್ಧ ದಂಗೆ ಇದ್ದ ಒಬ್ಬ ದೊಡ್ಡ ರಾಜಕೀಯ ನಾಯಕ ಇದ್ದ ಚಿತ್ರಕಾರ ಹೆಸರು ರಾಮ್ ಮನೋಹರ್. ಹೇಳ್ರಪ್ಪ ಮುಂದಿನ ಶಬ್ದ. ಹೇಳಿ, ದೊಡ್ಡ ಹೆಸರುಗಳು ಹೇಳಕ್ಕೆ ಸಂಕೋಚ ಪಡಬೇಡಿ. ಶಿವಮೊಗ್ಗಕ್ಕೆ ಲೋಹಿಯಾ ಬಂದಿದ್ರು, ಕಾಗೋಡು ಸತ್ಯಾಗ್ರಹಕ್ಕೆ ಲೋಹಿಯಾ ಬಂದಿದ್ರು. ಈ ಲೋಹಿಯಾರಿಂದ ಪ್ರಭಾವಿತರಾದ ತೇಜಸ್ವಿ, ನಂಜುಂಡಸ್ವಾಮಿ, ಕಡಿದಾಳ್ ಶಾಮಣ್ಣ, ಸುಂದರೇಶ್, ಲಂಕೇಶ್ ಇವರೆಲ್ಲರೂ ಸೇರಿ ಒಂದು ಸಂಘಟನೆ ಮಾಡಿದ್ರು. ಅದರ ಹೆಸರು ಸಮಾಜವಾದಿ ಯೋಜನಾ ಸಭಾ ಸಂಘಟನೆ ಮಾಡಿದ್ರು. ಆ ಸಂಘಟನೆಯಲ್ಲಿ ಅವರು ಜಾತಿ ಪದ್ಧತಿ ವಿರುದ್ಧ ಹೋರಾಡಿ ಕುವೆಂಪುವನ್ನು ಕರೆಸಿ ಭಾಷಣ ಮಾಡಿಸೋದು, ಈ ಥರ ಕೆಲಸ ಮಾಡ್ತಾ ಮಾಡ್ತಾ ಕಡೆಗೆ ಈ ಕ್ರೈಸಿಸ್ ಬಂದಾಗ ರೈತ ಚಳವಳಿಯ ಸೊ ಯಾರು ಕರ್ನಾಟಕದ ರೈತ ಚಳವಳಿ ಇದ್ದಾರೆ ಎಲ್ಲರೂ ಕೂಡ ಸಮಾಜವಾದಿಗಳು, ಹೆಚ್ಚಾಗಿ ಸಮಾಜವಾದಿಗಳು. ಅದರಲ್ಲಿ ನಂಜುಂಡಸ್ವಾಮಿ ಬಹಳ ಇಂಪಾರ್ಟೆಂಟ್. ನಂಜುಂಡಸ್ವಾಮಿ ಅವ್ರ ಬಗ್ಗೆ ನಾನು ಸ್ವಲ್ಪ ಮಾತನ್ನು ಹೇಳ್ತೇನೆ. ಅವರು ಇಂಟರ್ನ್ಯಾಷನಲ್ ಲಾ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಂಬ ವಿಷಯದ ಮೇಲೆ ಜರ್ಮನಿನಲ್ಲಿ PhD ಮಾಡಿದವರು. ಬೇಸಿಕಲಿ ಈಸ್ ಎ ಸೈನ್ಸ್ ಸ್ಟೂಡೆಂಟ್. ದೆನ್ LLM ಲಾನಲ್ಲಿ ಅವರು ಮಾಸ್ಟರ್ ಪದವಿ ಪಡೆದರು. ಜರ್ಮನಿಗೆ ಹೋಗಿ PhD ಮಾಡಿದರು. ಬೆಂಗಳೂರಿನಲ್ಲಿ ಒಂದು ಲಾ ಕಾಲೇಜಿನಲ್ಲಿ ಅವರು ಪ್ರೊಫೆಸರ್ ಆಗಿದ್ದರು. ಅವರಿಗೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅಂತಲೇ ಕರೀತಾರೆ. ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಪ್ರಜ್ಞೆ ಇರುವಂತಹ ಒಬ್ಬ ವ್ಯಕ್ತಿ, ಲೋಹಿಯಾವಾದಿ. ಅವರು ಇದರ ನೇತೃತ್ವ ತಗೊಂಡ್ರು. ಸೊ ಸ್ನೇಹಿತರೆ, 92ರಿಂದ 25 ವರ್ಷ ಕಾಲ ಕರ್ನಾಟಕದ ಅನೇಕ ರಾಜಕೀಯ ವಿದ್ಯಮಾನಗಳನ್ನು, ಆರ್ಥಿಕ ವಿದ್ಯಮಾನಗಳನ್ನು ಈ ರೈತ ಚಳವಳಿ ಬದಲಾಯಿಸಿತು. ಈಕ್ವೇಷನ್ಸ್ ಅನ್ನು ಬದಲಾಯಿಸಲಿಕ್ಕೆ ಟ್ರೈ ಮಾಡಿತು. ಬಹಳ ಮುಖ್ಯವಾಗಿ ಈಗಲೂ ನನಗೆ ಗೊತ್ತಿಲ್ಲ, ಕೆಲವು ಹಳ್ಳಿಗಳ ಎದುರುಗಡೆ ಅಧಿಕಾರಿಗಳು ಬರಬೇಕಾದ್ರೆ ರೈತ ಪರ್ಮಿಷನ್ ತಗೋಬೇಕು ಅಂತ ಬೋರ್ಡ್ ಇದೆಯಾ? ಆ ಬೋರ್ಡ್ಗೆ ಏನು ಕೆಲಸ ಮಾಡ್ತಿಲ್ಲ, ಬೇರೆ ಪ್ರಶ್ನೆ. ಬೋರ್ಡ್ ಇದೆ, ಬಟ್ ಆ ಬೋರ್ಡ್ ಹಾಕೋದ್ರ ಹಿಂದೆ ಧೈರ್ಯ ನೋಡಿ. ಯಾಕಂದ್ರೆ ಅಧಿಕಾರಿಗಳು ಜಪ್ತಿ ಮಾಡ್ತಾ ಇದ್ರು ರೈತರಿಗೆ ಮನೇನ. ಬ್ಯಾಂಕ್ ಅಧಿಕಾರಿಗಳು ಬಂದು ಹೆದರ್ತಾ ಇದ್ರು, ರೈತರು ಬಲಿಪಶುಗಳಾಗಿದ್ರು. ಆದ್ರೆ ಈಗ ಅವರು ಹೆದರಬೇಕಾದ ಸ್ಥಿತಿಯನ್ನ ರೈತ ಸಂಘ ಕ್ರಿಯೇಟ್ ಮಾಡ್ತಾರೆ. ಹಳ್ಳಿಗಳಲ್ಲಿ ರೈತ ಸಂಘ, ರೈತ ಚಳವಳಿ ಬಹಳ ಇಂಪಾರ್ಟೆಂಟ್. ಆದ್ಮೇಲೆ ಬಹಳ ಮುಖ್ಯವಾಗಿ 2 ಘಟನೆಗಳು ಕಡಿಮೆ ಆಗುವ ಅಂತ ಅವರೇ ಹೇಳ್ತಾರೆ ತಮ್ಮ ಇಂಟರ್ವ್ಯೂನಲ್ಲಿ. ಒಂದು, ಜಾತಿಗೋಸ್ಕರ ಸಣ್ಣ ಪುಟ್ಟ ಜಗಳ ಮಾಡಬಾರ್ದು, ಧರ್ಮಕ್ಕೋಸ್ಕರ ಜಗಳ ಮಾಡಬಾರ್ದು, ರೈತರು ತಮ್ಮ ಡಿಮಾಂಡ್ ಅನ್ನು ಇಟ್ಕೊಂಡು ಹೋರಾಟ ಮಾಡಬೇಕು ಅನ್ನೋದು. ಸೊ ಹಳ್ಳಿಗಳು ಆರ್ಗನೈಸ್ ಆದವು. ಬಹಳ ಮುಖ್ಯವಾಗಿ ರೈತರು ಹೊಲ ಉಳ್ಕೊಂಡು ಟವೆಲ್ ಹಾಕೊಂಡು ಗಲೀಜ್ ಬಟ್ಟೆ ಹಾಕೊಂಡು ಹಿಂಗೇನು ಇದ್ರಲ್ಲ, ಅವರು ಚಳುವಳಿಗಳಿಗೆ ಹಸಿರು ಟವಲ್ ಹಾಕೊಂಡು ವಿಧಾನಸೌಧ ಮುತ್ತಿಗೆ ಹಾಕೋದು, ಬ್ಯಾಂಕ್ ಮುತ್ತಿಗೆ ಹಾಕೋದು, ತಹಸೀಲ್ದಾರ್ ಕಚೇರಿ ಮುತ್ತಿಗೆ ಹಾಕೋದು, ಈ ಥರ ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಂಡು ಬಹಳ ಇಂಪಾರ್ಟೆಂಟ್ ಆದ ಬದಲಾವಣೆ ಏನಂದ್ರೆ ರೈತ ಚಳವಳಿಯಿಂದ ಕರ್ನಾಟಕದಲ್ಲಿ ನಮ್ಮ ರೈತರು ಚಳುವಳಿಗಾರರಾಗಿ ಬದಲಾಗಿದ್ದು ಮತ್ತು ಅಧಿಕಾರಿಗಳನ್ನು, ಸರ್ಕಾರವನ್ನು ಪ್ರಶ್ನೆ ಮಾಡಲಿಕ್ಕೆ ಅವರು ಶುರು ಮಾಡಿದ್ರು. ಇದನ್ನು ನಾನು ಒಂದು ಪೊಲಿಟಿಸೈಸೇಷನ್ ಆಫ್ ಮೂವ್ಮೆಂಟ್, ರೈತ ಮೂವ್ಮೆಂಟ್ ಅಂತ ಕರೀತಾರೆ. ರಾಜಕೀಯ ಪ್ರಜ್ಞೆ ಪಡ್ಕೊಂಡ್ರು, ರಾಜಕಾರಣಿಗಳಾಗಿದ್ದು ಆಮೇಲೆ. ಮತ್ತು ಮುಖ್ಯವಾಗಿ ಎಷ್ಟು ದಿನ ನಾವು ಒಂದು ಚಳುವಳಿಯಾಗಿ ಸರ್ಕಾರದ ಮೇಲೆ ಒತ್ತಡ ತಂದು ನಮಗೆ ಬೇಕಾದ ಕಾನೂನು ಮಾಡಿಸ್ಕೊಬೇಕು, ನಾವೇ ಕಾನೂನು ಮಾಡೋ ಜಾಗಕ್ಕೆ ಹೋಗ್ಬೇಕು ಅಂತ ಎಲೆಕ್ಷನ್ಗೆ ನಿಂತ್ಕೊಂಡು MLAಗಳಾದ್ರು. ನಂಜುಂಡಸ್ವಾಮಿ MLA ಆದರು, ಬಾಬಾಗೌಡರು ಅಂತ ಉತ್ತರ ಕರ್ನಾಟಕದಲ್ಲಿ ಅವರು MLA ಆದರು. ಸೊ ಇದು ನಡೆದಂಥ ಬದಲಾವಣೆ. ಬಹಳ ಮುಖ್ಯವಾಗಿ ಇವರೆಲ್ಲರೂ ಕೂಡ ಕುವೆಂಪು ಸಾಹಿತ್ಯದಿಂದ ಪ್ರೇರಿತರಾಗಿತ್ತು ಸರ್. ಎಲ್ಲರೂ ಕುವೆಂಪು ಅವರ ಮತ್ತೆ ಅವ್ರ ಚಳವಳಿ ಇದು ಮಾಡ್ತಾರೆ. ಆದ್ದರಿಂದ ಕರ್ನಾಟಕದ ರೈತ ಚಳವಳಿ ಅಂದರೆ ಆರ್ಥಿಕ ತಿಳುವಳಿಕೆ ಇರುವ, ರಾಜಕೀಯ ಪ್ರಜ್ಞೆ ಇರುವ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಇರುವ, ಕಾನೂನಿನ ಪ್ರಜ್ಞೆ ಇರುವ, ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸುವ ಮತ್ತು ಏಕಕಾಲಕ್ಕೆ ಅಂತಾರಾಷ್ಟ್ರೀಯ ಪ್ರಜ್ಞೆ ಇರುವ ಒಂದು ಹೊಸ ಮೂವ್ಮೆಂಟು ಕರ್ನಾಟಕದಲ್ಲಿ ಶುರುವಾಯಿತು. ಇದು ಬಹಳ ಇಂಪಾರ್ಟೆಂಟ್ ಆದ ಸಂಗತಿ ಅಂತ ನಾನು ಭಾವಿಸಿದ್ದೇನೆ. ನಂಜುಂಡಸ್ವಾಮಿ ತುಂಬ ಸಿಟ್ಟಿನ ಮನುಷ್ಯ. ಅವರು ಅನೇಕ ಚಳವಳಿಗಳನ್ನು ಅವ್ರು ಮಾಡಿದ್ರು. ನೀರಾ ಚಳವಳಿ ಗೊತ್ತು, ನೀರು ನಮ್ಮ ತೆಂಗಿನ ಮರಗಳಿಂದ ನಾವು ಫಲವನ್ನು ಹೇಗಾದರೂ ಪಡ್ಕೊಳ್ತೀವಿ, ನೀವು ಹೆಂಡದ ಕಾನೂನು ಮಾಡಿ ನೀರ ಇಳಿಸ್ಬೇಡಿ, ಅನೇಕ ಚಳವಳಿಗಳನ್ನು ಅವರು ಮಾಡಿದರು. ಬಹಳ ಮುಖ್ಯವಾಗಿ ಮೊನ್ಸಾಂಟೋ ಅಂತ ಒಂದು ಬೀಜದ ಕಂಪನಿ ನೋಡಿ. ನೀವೆಲ್ಲ ರೈತಾಪಿ ಮಕ್ಕಳಲ್ವಾ, ನೀವು ಮುಂದಿನ ವರ್ಷಕ್ಕೆ ಬೇಕಾದ ಬೀಜಕ್ಕಾಗಿ ನಿಮ್ಮ ತಂದೆ ಅಥವಾ ನಿಮ್ಮ ಮನೆಯವರು ಬೀಜದ ಅಂಗಡಿಗಳಿಗೆ ಹೋಗ್ತಾರೋ ಅಥವಾ ಮನೆಯಲ್ಲೇ ಇದೆಯೋ ಅದಿದ್ರೆ ಬಹಳ ಫೈನ್. ಆದ್ರೆ ನಮ್ಗೆ ಗೊತ್ತಿರೋಂಗೆ ಮಳೆ ಬಿತ್ತು ಅಂದ್ರೆ ಎಲ್ಲರೂ ರಸಗೊಬ್ಬರ ತಗೊಳಕ್ಕೆ, ಕ್ರಿಮಿನಾಶಕ ತಗೊಳಕ್ಕೆ, ಬೀಜ ತಗೊಳಕ್ಕೆ ಅಂಗಡಿಗಳಿಗೆ ಹೋಗೋ ಸ್ಥಿತಿ ಬಂದ್ಬಿಟ್ಟಿದೆ. ಅಂದ್ರೆ ನಂಜುಂಡಸ್ವಾಮಿ ತಮ್ಮ ಇಂಟರ್ವ್ಯೂ ಅದೇ ಹೇಳ್ತಾರೆ, ರೈತರು ಸರ್ಕಾರ ಬೇರೆ ದೇಶದಿಂದ ಕಂಪನಿಗಳನ್ನು, ಬೀಜದ ಕಂಪನಿಗಳನ್ನು ಕರ್ಕೊಂಡ್ಬಂದು ಕೂಡಲೇ ಅವ್ರು ಮಾಡಿದ್ದೆ ಅಂತ ಸ್ಥಳೀಯ ಬೀಜದ ಸ್ವಾವಲಂಬನೆ ಕಿತ್ತಾಕ್ಬಿಟ್ರು. ತಮ್ಮ ಬೀಜದ ಮೇಲೆ ರೈತರು ಅವಲಂಬನೆ ಮಾಡ್ಕೊಂಡು ಮಾಡಿ ಅವ್ರ ಗೊಬ್ಬರ, ಅವರ ಕ್ರಿಮಿನಾಶಕ, ಅವರ ಬೀಜ ಇವುಗಳಿಗೆ ಅವರು
ಇಂಪಾರ್ಟೆನ್ಸ್ ಕೊಡೋ ಹಾಗೆ ಮಾಡೋದು. ಸ್ನೇಹಿತರೆ, ಇದು ಯಾವ ಥರ ಆಗಿದೆ ನಂಜುಸ್ವಾಮಿ ಬಹಳ ಚೆನ್ನಾಗಿ ಹೇಳ್ತಾರೆ. ಈ ಹಸಿರು ಕ್ರಾಂತಿ ಇದೆಯಾ ನಿಮಗೆ ಸಿಲೆಬಸ್? ನಾವೆಲ್ಲ ಓದುವಾಗ ಹೆಮ್ಮೆಯಿಂದ ಓದಿದ್ವಿ ಅದು. ಏನೋ ವಾಟ್ ಹ್ಯಾಪನ್ ಟು ಪಂಜಾಬ್ನಲ್ಲಿ ಇವರೆಲ್ಲರೂ ಡ್ರಗ್ ಅಡಿಕ್ಟ್ಸ್ ಆಗಿದ್ದಾರೆ. ಭಾರತದಲ್ಲಿ ಅತ್ಯಂತ ಹೆಚ್ಚು ಡ್ರಗ್ ಅಡಿಕ್ಟ್ಸ್ ರೈತರಿರೋದು ರೈತರ ಮಕ್ಕಳು ಪಂಜಾಬ್. ಭಾರತದಲ್ಲಿ ಅತ್ಯಂತ ಹೆಚ್ಚು ಬಂಜರು ಭೂಮಿ ಕ್ರಿಯೇಟ್ ಆಗಿರೋದು ಪಂಜಾಬಲ್ಲಿ. 5 ನದಿಗಳಿವೆ ಅಪ್ಪ ಅಲ್ವಾ? ಪಂಜಾಬ್ 5 ನದಿಗಳು. ನೀವು ನಮ್ಮೂರ ಹತ್ರ ಒಂದು ಸಿಂಧೂರು ಅಂತ ಒಂದು ಊರಿದೆ, ಬನ್ನಿ ಅಲ್ಲಿ ಕಾರಟಗಿ, ಸಿಂಧೂರು, ಗಂಗಾವತಿ. ಅಕ್ಕಿನಾಡಿಗೆ ಪ್ರವೇಶ ಅಂತ ದೊಡ್ಡದಾಗ ಬೋರ್ಡ್ ಹಾಕೊಂಡಿದ್ದಾರೆ. ಒಳಗಡೆ ಹೋದ್ರೆ ನಿಮ್ಗೆ ಉಸಿರಾಡಕ್ಕೆ ಆಕ್ಸಿಜನ್ ಇಲ್ಲ ಅಲ್ಲಿ, ಅಷ್ಟು ವಿಷ. ಅತ್ಯಂತ ಹೆಚ್ಚು ಔಷಧಿ ಅಂಗಡಿಗಳಿರೋದು ಸಿಂಧೂರಲ್ಲಿ. ಸೊ ಒಂದು ಹೊಸ ಯಾವುದನ್ನು ನಮ್ಮ ಹರಿಕತೆ ತರ ನಮ್ಮ ಎಕನಾಮಿಕ್ಸ್ಗಳಲ್ಲಿ ಪಾಠಗಳನ್ನು ಕಲಿಸಲಾಗ್ತದೆ. ಹಸಿರು ಕ್ರಾಂತಿಯಿಂದ ಭಾರತ ಆಹಾರ ಸ್ವಾವಲಂಬನೆ. ಹೌದು, ಈಗೇನಾಗಿದೆ ಅನ್ನೋ ಪ್ರಶ್ನೆಯನ್ನು ರೈತರು ಎತ್ಕೊಂಡು ನೀರಾವರಿ ಕೃಷಿ ಯಾವ ಅನಾಹುತಗಳಿಗೆ ಕಾರಣ ಆಗಿದೆ ಅಂತ ನನ್ಗೆ ನೆನಪಿರೋಂಗೆ ಒಬ್ಬ MLA ಆಗಿ ನಂಜುಂಡಸ್ವಾಮಿ ಒಬ್ಬ ಪ್ರೊಫೆಸರ್ ಆಗಿ ಅಂತಾರಾಷ್ಟ್ರೀಯ ವಿದ್ವಾಂಸನಾಗಿ ಗದ್ದೆಗೆ ಇಳಿದು ಮಾನ್ಸಾಂಟೋ ಎಂಬ ಬೀಜದ ಕಂಪನಿ ಬಿತ್ತಿದ ಬೆಳೆಯನ್ನು ಕಿತ್ತಾಕಿದ್ರು. ಅವ್ರಿಗೆ ಅರೆಸ್ಟ್ ಮಾಡಲಾಯಿತು. ಮತ್ತು ಕೆಂಟುಕಿ ಚಿಕನ್ ಅಂತ ಇದೆಯಲ್ಲ, ಆ ಕೆಂಟುಕಿ ಚಿಕನ್ ಬೆಂಗಳೂರಿನಲ್ಲಿ ಹೋಗಿ ಆ ಗ್ಲಾಸ್ನೆಲ್ಲ ಹೊಡೆದು ನಮ್ಮ ಆಹಾರ ನಮ್ಗೆ ಗೊತ್ತಿದೆ, ನಮ್ಮ ಹುಬ್ಬಳ್ಳಿಗೆ ಹ್ಯಾಕ್ ತಿನ್ಬೇಕು ಅಂತ, ನಮ್ಮ ಆಹಾರದ ಸ್ವಾವಲಂಬನೆ ಬೇಕು, ವಿದೇಶದಿಂದ ಆಹಾರದ ಕಂಪನಿ ಬರಬಾರ್ದು. ಸ್ನೇಹಿತರೆ, ಇದನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಕರ್ನಾಟಕದಲ್ಲಿ ರೈತ ಚಳುವಳಿ ರೈತರಿಗೆ ಬೇಕಾದ ಬೆಳೆಗಳಿಗೆ ಮಾತ್ರ ಹೋರಾಟ ಮಾಡಲಿಲ್ಲ, ರೈತರಿಗೆ ಬ್ಯಾಂಕ್ ಅಧಿಕಾರಿಗಳಿಂದ ಬರುವ ಬೆದರಿಕೆಗಾಗಿ ಮಾತ್ರ ಹೋರಾಟ ಮಾಡಲಿಲ್ಲ. ಅದು ಭಾರತದ ಆಹಾರ ಸ್ವಾವಲಂಬನೆ, ಕೃಷಿಯ ವೈವಿಧ್ಯ ಮತ್ತು ಅದರ ಜೈವಿಕ ವೈವಿಧ್ಯವನ್ನು ಉಳಿಸುವುದಕ್ಕಾಗಿ ಕೂಡ ಅದು ಹೋರಾಟ ನಾವು ಹೇಳ್ಬೇಕಾಗಿದೆ. ಸೊ ಅಲ್ಟಿಮೇಟ್ಲಿ ನಂಜುಂಡಸ್ವಾಮಿ ತಮ್ಮ ಮೀಟರ್ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾವ ದೇಶ ಹೆಚ್ಚು ಉತ್ಪಾದನೆ ಮಾಡಬಹುದಾದ್ರೆ ಆಹಾರದ ಮೇಲೆ ತನ್ನ ನಿಯಂತ್ರಣ ಕಳ್ಕೊಳ್ತದೋ ಆ ದೇಶ ರಾಜಕೀಯವಾಗಿ ಮತ್ತೊಮ್ಮೆ ಗುಲಾಮಗಿರಿಗೆ ಹೋಗುತ್ತೆ ಅಂತ ಹೇಳಿ. ಆಹಾರದ ಮೇಲೆ ನಿಯಂತ್ರಣ ಕಳ್ಕೊಳ್ಳೋದ್ರೆ ರಾಜಕೀಯ ಗುಲಾಮಗಿರಿಗೆ ಹೋಗೋದು. ಯಾಕಂದ್ರೆ ಒಂದು ಕಥೆ ಹೇಳ್ತಾರೆ ಅವರು. ಮಾನ್ಸಾಂಟೋ ಅಂತ ಒಂದು ಕಂಪ್ನಿ ಒಬ್ಬ ರೈತನಿಗೆ ಅಲ್ಲೆಲ್ಲ ಬೆಳೆಸಿದ್ದು ಭೂಮಿನಲ್ಲಿ ಬೆಳೆಯನ್ನ, ಅದ್ರ ಪಕ್ಕದ ರೈತನಿಗೆ ಅದರ ಪರಾಗಸ್ಪರ್ಶ ಆಗಿ ಅವನ ಬೆಳೆನಲ್ಲಿ ಈ ಮಾನ್ಸಾಂಟೋ ಲಕ್ಷಣಗಳು ಬಂದ್ಬಿಟ್ಟು. ನಿಮ್ಗೆ ಅರ್ಥ ಆಗ್ತಿದೆ ಹೇಳ್ತಿರೋದು? ಕಂಪನಿ ಬೆಳೆಸಿದ ಒಂದು ಬೀಜ ಅಥವಾ ಗೊಬ್ಬರ ಹಾಕಿದ ಒಂದು ಹೊಲ ಗಾಳಿ ಬೀಸಿ ಪಕ್ಕದ ಹೊಲದವನಿಗೆ ಆ ಲಕ್ಷಣ ಹೊರಟೋಯ್ತು. ಆ ಕಂಪನಿಯ ರೈತನ ಮೇಲೆ ಕೇಸ್ ಹಾಕ್ತದೆ. ಏನು ಅಂದ್ರೆ, ಈತ ನಮ್ಮ ಕಂಪನಿಯಲ್ಲಿ ಬೀಜವನ್ನು ಕೊಂಡಿಲ್ಲ, ಆದ್ರೆ ನಮ್ಮ ಕಂಪನಿಯ ಬೀಜದ ಲಕ್ಷಣಗಳು ಇವನು ಬೆಳೆಯಲಿವೆ, ಆದ್ರಿಂದ ಇವನು ಫೈನ್ ಕಟ್ಟಬೇಕು. ಏನೋ ವಾಟ್ ಹ್ಯಾಪನ್, ಕೋರ್ಟು ಆ ರೈತನಿಗೆ ಪನಿಷ್ ಮಾಡ್ತು. ಆ ರೈತ ಏನೂ ತಪ್ಪು ಮಾಡಲಿಲ್ಲ. ಆಗ ನಂಜುಂಡಸ್ವಾಮಿ ಅವರು ಬಹಳ ದೊಡ್ಡ ಹೋರಾಟವನ್ನು ಮಾಡಿದ್ರು. ಅವ್ರು ಏನು ಹೇಳ್ತಾರೆ, ಮುಂದೊಂದು ದಿನ ಇದೇ ಥರ ವಿದೇಶಿ ಕಂಪನಿಗಳಿಗೆ ನಮ್ಮ ಈ ಕೃಷಿಯನ್ನು, ಆಹಾರದ ಉದ್ಯಮವನ್ನು ಬಿಟ್ಟುಕೊಟ್ರೆ ನಾವು ಗುಲಾಮರಾಗ್ತೀವಿ ಮತ್ತು ವಿ ವಿಲ್ ಲೂಸ್ ಅವರ್ ಪೊಲಿಟಿಕಲ್ ಸಾವರಿಟಿ. ದಿಸ್ ಇಸ್ ದಿ ಆಂಗ್ಸಿಟಿ. ಒಂದ್ಸಲ ಆಹಾರ ಕಳ್ಕೊಂಡ್ಬಿಟ್ರೆ, ಆಹಾರದ ಇನ್ನೊಬ್ಬರಿಗೆ, ನಮ್ಮ ಆಹಾರಕ್ಕಾಗಿ ಇನ್ನೊಬ್ರು ತಟ್ಟೆ ಕೈ ಹಾಕೋ ಥರ, ತಟ್ಟೆ ಕೈ ಎಡ್ಡೋ ಥರ ಆಗ್ಬಿಟ್ರೆ ನಾವು ರಾಜಕೀಯ ಇದನ್ನು ಕಳ್ಕೊಳ್ತೀವಿ ಅಂತ ಹೇಳಿ ಕುಲಾಂತರ ತಳಿಗಳ ಮೇಲೆ ಬಹಳ ದೊಡ್ಡ ಹೋರಾಟವನ್ನು ಮಾಡಿದ್ರು. ಮತ್ತು ಸಸ್ಟೈನಬಲ್ ಅಗ್ರಿಕಲ್ಚರ್ ಬಗ್ಗೆ ಅವರು ಮಾತಾಡಿದ್ರು. ಸೊ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ಮೈ ಪ್ರೆಸೆಂಟೇಷನ್ ಹಿಯರ್. ಚರ್ಚಿನಲ್ಲಿ ನಂಜುಂಡಸ್ವಾಮಿ ಏನೆಲ್ಲ ಮಾತಾಡಿದ್ದಾರೆ ಅಂತ ನಾನು ಐ ವುಡ್ ಲೈಕ್ ಟು ರೀಡ್ ಔಟ್. ಚರ್ಚಿನಲ್ಲಿ ಬಹಳ ಅದ್ಭುತವಾದ, ಬಹಳ ಶಾರ್ಪ್ ಆದ ಕತ್ತಿ ವರಸೆ ಹಾಗೆ ಇದೆ ಇಂಟ್ರ್ಯೂ ಇದು. ಈ ಇಂಟ್ರ್ಯೂನ ನಾನು ನಿಮ್ಮ ಪ್ರೊಫೆಸರ್ ಕೈಗೆ ಕೊಟ್ಟು ಹೋಗ್ತೇನೆ, ನೀವು ಅದನ್ನು ಇಸ್ಕೊಂಡು ಜೆರಾಕ್ಸ್ ಮಾಡಿ ಅಥವಾ ಸರ್ಗೆ PDF ಅನ್ನು ಕೂಡ ಶೇರ್ ಮಾಡ್ಬೋದು. ಬೀಯಿಂಗ್ ಸ್ಟೂಡೆಂಟ್ಸ್ ಆಫ್ ಎಕನಾಮಿಕ್ಸ್ ದಯವಿಟ್ಟು ಒಂದ್ಸಲ ಓದಿ. ಇದು ಸಿಲೆಬಸ್ನ ಭಾಗ ಮಾತ್ರ ಅಲ್ಲ, ಸಿಲೆಬಸ್ಗೆ ಅಲ್ಲ, ನಾವು ಮನುಷ್ಯರಾಗಿ ಭಾರತದ ನಾಗರಿಕರಾಗಿ ಮಾಡ್ಬೇಕಾದ್ರೆ ನಾವು ರೈತ ಪರ್ಸ್ಪೆಕ್ಟಿವ್ನಿಂದ ಎಕನಾಮಿಕ್ಸ್ ಹೆಂಗೆ ನೋಡ್ಬೋದು ಅನ್ನೋದಕ್ಕೆ ಈ ಇಂಟ್ರೂ ಸಾಕ್ಷಿ. ನಾವು ಮನುಷ್ಯರಾಗಿ ನಾವೆಲ್ಲ ಊಟ ಮಾಡಿ ಬಂದಿದೀವಲ್ವ, ಏನಾದ್ರು ತಿಂದು ಬಂದಿದೆಯಲ್ವಾ, ಅದ್ರಲ್ಲಿ ಎಷ್ಟು ಪ್ರಮಾಣದ ವಿಷಯ ಇದೆ ಅಂತ ಏನಾದ್ರು ಯೋಚನೆ ಮಾಡಿದ್ದೀರಾ? ಯಾವ ಸೊಪ್ಪು, ತರಕಾರಿ, ಬೇಳೆಕಾಳು ಅಥವಾ ಅಕ್ಕಿಯು ವಿಷದ ಸ್ನಾನ ಮಾಡದೆ ನಮ್ಮ ತಟ್ಟೆಗೆ ಬಂದೇ ಇಲ್ಲ. ಪ್ರಿನ್ಸಿಪಾಲ್ರೇ, ನಾನು ಅನೇಕ ದೇಶಗಳಿಗೆ ಹೋಗಿದ್ದೇನೆ. ನಮ್ಮ ಭಾರತದಲ್ಲಿ ಇರುವಷ್ಟು ಆಸ್ಪತ್ರೆಗಳು ಮತ್ತು ಮೆಡಿಕಲ್ ಶಾಪ್ಗಳು ಎಲ್ಲೂ ಇಲ್ಲ. ನಾನು ಅನ್ಕೊಂಡೆ ಭಾರತದಲ್ಲಿ ಆಸ್ಪತ್ರೆ ಮತ್ತು ಮೆಡಿಕಲ್ ಶಾಪ್ಗಳ ಈ ವ್ಯವಸ್ಥೆ ಇದೆಯಲ್ಲ, ಇದು ಆರೋಗ್ಯವನ್ನು ಸರ್ಕಾರ ಒದಗಿಸ್ತಿರುವಂತಹ ಅತ್ಯುತ್ತಮವಾದ ಇನ್ಫ್ರಾಸ್ಟ್ರಕ್ಚರ್ ಅನ್ಕೊಂಡೆ. ಅತಿ ಹೆಚ್ಚು ರೋಗಿಗಳನ್ನು ಉತ್ಪಾದನೆ ಮಾಡ್ತಿದೆ ನಮ್ಮ ಆಹಾರ.
ಇದು ಸತ್ಯ. ಅತಿ ಹೆಚ್ಚು ರೋಗಿಗಳನ್ನು ಉತ್ಪಾದನೆ ಮಾಡ್ತಿದೆ ನಮ್ಮ ಕೃಷಿ, ಅತಿ ಹೆಚ್ಚು ಕಾಯಿಲೆಗಳನ್ನು ಉತ್ಪಾದನೆ ಮಾಡ್ತಿದೆ. ಸೊ ಹೋಟ್ಲಿದೆ, ಹೋಟ್ಲು ಪಕ್ಕ ಆಸ್ಪತ್ರೆ ಇದೆ, ಚೆನ್ನಾಗಿದೆ, ಅದರ ಪಕ್ಕ ಮೆಡಿಕಲ್ ಶಾಪ್ ಕರೆಕ್ಟ್ ಆಗಿದೆ. ನೋಡ್ರಿ ನೀವು ಶಿವಮೊಗ್ಗದಲ್ಲಿ ನಿಜವಾಗ್ಲೂ ಸ್ನೇಹಿತರೆ, ನೀವು ದೊಡ್ಡವರಾಗಿ ಒಳ್ಳೆ ಪದವಿ ತಗೊಳ್ಳಿ, ಒಳ್ಳೆ ಉದ್ಯೋಗ ತಗೊಳ್ಳಿ, ದೇಶ ತಿರುಗಿ. ಭೂತಾನಲ್ಲಿ ಬಹಳ ಕಷ್ಟಪಟ್ಟು ಆಸ್ಪತ್ರೆ ಹೋಗಿದ್ದೆ, ಜರ್ಮನಿನಲ್ಲಿ ನಾನು ಹೋಗಿದ ಅನೇಕ, ಈವನ್ ಅಮೆರಿಕದಲ್ಲಿ ಎಷ್ಟೋ ದೂರ ಅವ್ರ ಮೇಲೆ ಎಲ್ಲೋ ಒಂದು ಆಸ್ಪತ್ರೆ ಸಿಗುತ್ತೆ. ಆದರೆ ನಮ್ಮ ದೇಶದಲ್ಲಿ ವಿಷವನ್ನು ಹಂಚುತ್ತಿರುವ ಎಲ್ಲ ಕಂಪನಿಗಳು ಅಮೆರಿಕನ್ ಕಂಪನಿಗಳು. ಭೂಪಾಲಲ್ಲಿ ಒಂದು ಗ್ಯಾಸ್ ಟ್ರಾಜಿಡಿ ಆಯ್ತಲ್ಲ, ಕಂಪನಿ ಹೆಸರು ಮರ್ತು ಬಿಟ್ಟಿದ್ದೀನಿ ನಾನು, ಯೂನಿಯನ್ ಕಾರ್ಬೈಡ್ ಕ್ರಿಮಿನಾಶಕ ತಯಾರು ಮಾಡೋದು. ಯಾಕೆ ಭಾರತದಲ್ಲಿ ಅಂತ ಹೆಸಾರ್ಡಸ್ ಉದ್ಯಮಿಗಳನ್ನ ಹಾಕ್ತಾರೆ ಅವರು? ಬಿಕಾಸ್ ಅವರ ಗ್ಲೋಬಲೈಸೇಷನ್ ಅಲ್ಲಿ ನಮ್ಮ ಸರ್ಕಾರ ತೆಗೆದುಕೊಟ್ಟಂತ ಒಂದು ಉದಾರ ನೀತಿ. ಈಗ ಗೊತ್ತಾಗ್ತಿದೆಯಾ ಉದಾರವಾದ? ಲಿಬರಲೈಸೇಷನ್ ಅಂದ್ರೆ ಏನು, ಮುಕ್ತ ಮಾರುಕಟ್ಟೆ ಅಂದ್ರೆ ಏನು, ಈಗ ನಮ್ಗೆ ಬರ್ತಿದೆ. ಒಂದು ಕ್ರೈಸಿಸ್ ನಲ್ಲಿ ಭಾರತ, ಅದರ ಆರೋಗ್ಯ, ಅದರ ಎಕಾನಮಿ, ಅದರ ಪೊಲಿಟಿಕ್ಸ್ ಇದೆ. ಯಾಕಂದ್ರೆ ನಮ್ಮ ದೇಶದ ಅಷ್ಟೊಂದು ಜನ ಎಲೆಕ್ಟ್ ಮಾಡಿದಂತ ಒಬ್ಬ ರಾಷ್ಟ್ರದ ನಾಯಕ ಒಂದು ಡಿಸಿಷನ್ ತಗೊಳ್ಳೋ ಸ್ವತಂತ್ರ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದೆವೋ ಇಲ್ಲೋ. ಈಗ ಕ್ರೂಡ್ ಆಯಿಲ್ ತೋರಿಸ್ತಾ ಇದೆ, ಕ್ರೂಡ್ ಆಯಿಲ್ ನಲ್ಲಿ ಇಂಪೋರ್ಟ್ ಆಗಲ್ಲ ಅನ್ನೋದು ತೋರಿಸ್ತಾ ಇದೆ. ಬೇರೆ ದೇಶದ ನಮ್ಮ ಸಂಬಂಧ ಹೆಂಗಿರ್ಬೇಕು ಅಂತ ಡಿಸೈಡ್ ಮಾಡ್ತಿರೋದು ಇನ್ನೊಂದು ದೇಶದ ಬಂಡವಾಳಶಾಹಿ. ಮತ್ತು ದುರದೃಷ್ಟವಶಾತ್ ನಮ್ಮ ದೇಶದ ರಾಜಕಾರಣಿಗಳು ನಮ್ಮ ದೇಶದ ಜನರ ಸಂಪತ್ತನ್ನು ಕಿತ್ತು ಭಾರತದ ಬಂಡವಾಳಶಾಹಿಗಳಿಗೆ ದಾರಿ ಎರೀತಿದ್ದಾರೆ. ನಾನು ಅದೇ ಹೇಳ್ತಿರೋದು, ರಾಜಕಾರಣಕ್ಕೆ ಉದ್ಯಮಗಳನ್ನು ಕಂಟ್ರೋಲ್ ಮಾಡೋ ಶಕ್ತಿ ಇತ್ತು. ಈಗ ಉಲ್ಟಾಗಿದೆ. ಏನಾಗಿದೆ ಇವಾಗ? ಉದ್ಯಮಿಪತಿಗಳು, ಅದರಲ್ಲೂ ಕ್ರೋನ್ ಕ್ಯಾಪಿಟಲಿಸ್ಟ್, ದೇ ಆರ್ ಕಂಟ್ರೋಲಿಂಗ್ ಅವರ್ ಎಲೆಕ್ಷನ್ಸ್, ಅವರ್ ಪಾಲಿಟಿಕ್ಸ್, ಅವರ್ ಗವರ್ಮೆಂಟ್ಸ್, ಅವರ್ ಪಾಲಿಸಿ. ಇಂಥ ಸ್ಥಿತಿನಲ್ಲಿ ನಂಜುಂಡಸ್ವಾಮಿ ಅವರು ಈ ಇಂಟರ್ವ್ಯೂ ಮಾಡಿದ್ರು. ನಾನು ಇಲ್ಲಿಗೆ ನನ್ನ ಮಾತನ್ನು ನಿಲ್ಲಿಸ್ತೇನೆ ಮತ್ತು ಚರ್ಚೆಯಲ್ಲಿ ಭಾಗವಹಿಸ್ತೇನೆ. ಧನ್ಯವಾದ.